ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವೆಬ್ ಅಪ್ಲಿಕೇಶನ್ ಅಂದ್ರೇನು, ವೆಬ್ ಅಪ್ಲಿಕೇಶನಲ್ಲಿ ಯಾವ ಥರ ಅಪ್ಲಿಕೇಶನ್ಸ್ ನಾವು ಕ್ರಿಯೇಟ್ ಮಾಡ್ಬೋದು ಸ್ಪ್ರಿಂಗ್ ಬೂಟ್ ಯೂಸ್ ಮಾಡಿಕೊಂಡು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋನ ನೀವೇನಾದ್ರು ಮಿಸ್ ಮಾಡಿದ್ದೀರಾ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಕಾನ್ಫಿಗರೇಷನ್ ಫೈಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆಯೇ ನಾವು ಕಾನ್ಫಿಗರೇಷನ್ ಪ್ರಾಪರ್ಟೀಸ್ನ ಎಲ್ಲಿ ರೀಡ್ ಮಾಡ್ಬೋದು ಆನ್ಲೈನಲ್ಲಿ, ಅದಕ್ಕೆ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಡಿಸ್ಕಸ್ ಮಾಡೋಣ. ಬೇಸಿಕಲಿ ಡಾಕ್ಯುಮೆಂಟೇಷನ್ನ ಯಾವ ರೀತಿ ಓದೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದೇ ರೀತಿ ಮಲ್ಟಿಪಲ್ ರಿಕ್ವೆಸ್ಟ್ ಪಾತ್ಸ್ನ ಯಾವ ರೀತಿ ನಾವು ಮ್ಯಾಪ್ ಮಾಡೋದು ಒಂದು ಜಾವಾ ಮೆಥಡಿಗೆ ಅಂತ ಡಿಸ್ಕಸ್ ಮಾಡೋಣ. ಹಾಗೆಯೇ ಕಂಟ್ರೋಲರ್ ಅಂದ್ರೇನು, ಹ್ಯಾಂಡ್ಲರ್ ಮೆಥಡ್ಸ್ ಅಂದ್ರೇನು ಅಂತ ಡಿಸ್ಕಸ್ ಮಾಡೋಣ. ಹಾಗೆಯೇ ಯಾವ ರೀತಿ ನಾವು ಟೈಮ್ ಲೀಫ್ ಕ್ಯಾಶನ್ನು ಡಿಸೇಬಲ್ ಮಾಡ್ಬೋದು. ನೀವೇನಾದರೂ ಫಸ್ಟ್ ವೀಡಿಯೋನ ಈ ಒಂದು ಸೀರೀಸಲ್ಲಿ ಮಿಸ್ ಮಾಡಿದ್ದೀರಾ ಅಂತಂದರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ. ಏನಕ್ಕೆ ಅಂತಂದರೆ ಆ ವೀಡಿಯೋದಲ್ಲಿ ಆಲ್ರೆಡಿ ನಾವು ಟೈಮ್ ಲೀಫ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಕಾನ್ಫಿಗರೇಷನ್ ಕೂಡ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಬಟ್ ಈ ವಿಡಿಯೋದಲ್ಲಿ ಮೇಜರಾಗಿ ನಾವು ಯಾವ ರೀತಿ ಕಾನ್ಫಿಗರೇಷನ್ಸ್ನ ರೀಡ್ ಮಾಡ್ಬೋದು ಆನ್ಲೈನಲ್ಲಿ. ಯಾಕಂದರೆ ಎಲ್ಲ ಕಾನ್ಫಿಗರೇಷನ್ಸ್ನು ನಾನು ಹೇಳ್ಕೊಡ್ಲಿಕ್ಕೆ ಆಗಲ್ಲ, ಓಕೆನಾ. ಸೊ ನೀವು ಡೆವಲಪ್ ಮಾಡೋರು ಅಂದರೆ ಯಾರು ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಿರ್ತಾರಲ್ಲ, ಡೆವಲಪರ್ಸು ಅದನ್ನು ಓದೋದನ್ನು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ನಾವು ಆನ್ಲೈನಲ್ಲಿ ಓದ್ಬೋದು, ಅದರದ್ದು ಡಾಕ್ಯುಮೆಂಟೇಷನ್ ಎಲ್ಲಿರುತ್ತೆ, ನಮಗೆ ಯಾವ ರೀತಿ ನಾವು ಅದನ್ನು ಟ್ರೈ ಮಾಡ್ಬೋದು ಅಪ್ಲಿಕೇಶನಲ್ಲಿ ಅಂತ ನೀವು ಟ್ರೈ ಮಾಡಬೇಕು. ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಆನ್ಲೈನಲ್ಲಿ ಓದೋದು ಅಂತ. ಹಾಗೆಯೇ ಮಲ್ಟಿಪಲ್ URI ಪಾತ್ನ ನಾವು ಯಾವ ರೀತಿ ಮ್ಯಾಪ್ ಮಾಡ್ಬೋದು ಜಾವಾ ಮೆಥಡಿಗೆ. ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಅಪ್ಲಿಕೇಶನ್ ಒಳಗಡೆಗೆ ಎಷ್ಟೊಂದು URL ಇರುತ್ತೆ, ಕಾಂಟ್ಯಾಕ್ಟು, ಅಬೌಟ್ ಅಸ್ಸು, ಡ್ಯಾಶ್ಬೋರ್ಡು, ಅದನ್ನೆಲ್ಲ ಕ್ಲಿಕ್ ಮಾಡಿದಾಗ ಯಾವ ರೀತಿ ನಾವು ಜಾವಾ ಮೆಥಡಿಗೆ ಮ್ಯಾಪ್ ಮಾಡ್ತೀವಿ. ಹಾಗೆಯೇ ಮಲ್ಟಿಪಲ್ URIನ ಯಾವ ರೀತಿ ಜಾವಾ ಮೆಥಡಿಗೆ ಮ್ಯಾಪ್ ಮಾಡ್ಬೋದು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಕಂಟ್ರೋಲರ್ ಅಂದರೆ ಏನು, ಹ್ಯಾಂಡ್ಲರ್ ಮೆಥಡ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಹಾಗೆಯೇ ಟೈಮ್ ಲೀಫ್ ಕ್ಯಾಶನ್ನು ಯಾವ ರೀತಿ ನಾವು ಡಿಸೇಬಲ್ ಮಾಡ್ಬೋದು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟು ಕಾನ್ಫಿಗರೇಷನ್ ಫೈಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಒಂದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ನಾವು ಕ್ರಿಯೇಟ್ ಮಾಡಿದಾಗ ನಮಗೆ ಬೈ ಡಿಫಾಲ್ಟಾಗಿ ಒಂದು ಕಾನ್ಫಿಗರೇಷನ್ ಫೈಲ್ ಸಿಗುತ್ತೆ. ಆ ಒಂದು ಕಾನ್ಫಿಗರೇಷನ್ ಫೈಲಿಗೆ ನಾವು ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಫೈಲ್ ಅಂತ ಕರಿತೀವಿ. ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಫೈಲ್, ಓಕೆನಾ. ಇಟ್ ಈಸ್ ಅ ಕಾನ್ಫಿಗರೇಷನ್ ಫೈಲ್. ಇದೊಂದು ಕಾನ್ಫಿಗರೇಷನ್ ಫೈಲ್. ಸೊ ಇದರ ಎಕ್ಸ್ಟೆನ್ಷನ್ ಯಾವಾಗಲೂ ಡಾಟ್ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ಡಾಟ್ ಪ್ರಾಪರ್ಟೀಸ್ ಅನ್ನೋದು ಒಂದು ಫೈಲ್ ಎಕ್ಸ್ಟೆನ್ಷನ್. ಅದು ಹೇಗೆ ಡಾಕು XML ಆ ಥರ ಇರುತ್ತಲ್ಲ, ಅದೇ ರೀತಿ ಇದು ಕೂಡ ಪ್ರಾಪರ್ಟೀಸ್ ಅನ್ನೋದು ಒಂದು ಫೈಲ್ ಎಕ್ಸ್ಟೆನ್ಷನ್. ಅದರೊಳಗಡೆ ನಾವು ಕೀ ವ್ಯಾಲ್ಯೂ ಪೇರ್ಸಲ್ಲಿ ನಾವು ಪ್ರಾಪರ್ಟೀಸ್ನ ಬರಿತಾ ಹೋಗ್ತೀವಿ. ಅಂದರೆ ಕೀ ಯಾವಾಗಲೂ ಕೀ ಇರುತ್ತೆ, ಅದಾದಮೇಲೆ ಈಕ್ವಲ್ ಸೈನ್ ಮಾಡ್ತೀವಿ, ವ್ಯಾಲ್ಯೂ ಕೂಡ ಬರಿತಾ ಹೋಗ್ತೀವಿ. ತೋರಿಸ್ತೀನಿ ಯಾವ ರೀತಿ ಬರೆಯೋದು ಅಂತೇಳಿ. ಸೊ ಇದು ಕೀ ವ್ಯಾಲ್ಯೂ ಪೇರ್ಸ್ ಫಾರ್ಮ್ಯಾಟಲ್ಲಿ ನಾವು ಪ್ರಾಪರ್ಟೀಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಜಸ್ಟ್ ನಾವು ಪ್ರಾಪರ್ಟೀಸ್ನ ಆ್ಯಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಸ್ಪ್ರಿಂಗ್ ಬೂಟ್ ಸ್ಪ್ರಿಂಗ್ ಅಪ್ಲಿಕೇಶನ್ ನಾವು ಕಾನ್ಫಿಗರ್ ಮಾಡ್ಬೋದು. ಈ ಎಲ್ಲ ಪ್ರಾಪರ್ಟೀಸು ನಮಗೆ ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ನಮಗೆ ಡಾಕ್ಯುಮೆಂಟೇಷನ್ ಓದಿದಾಗ ನಮಗೆ ಸಿಗುತ್ತೆ. ಅದರಲ್ಲಿ ನಾವು ಯಾವ ಒಂದು ರಿಲೇಟೆಡ್ ಫೀಚರಿಗೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಪ್ರಾಪರ್ಟೀಸು, ಅದನ್ನು ನಾವು ಹೋಗಿ ಚೆಕ್ ಮಾಡಿ ಆ ಪ್ರಾಪರ್ಟೀಸ್ನ ಆ್ಯಡ್ ಮಾಡ್ಬೋದು. ಸೊ ಅದಿಷ್ಟು ಕಾನ್ಫಿಗರೇಷನ್ ಫೈಲ್ ಬಗ್ಗೆ ಆಯಿತು. ಅದಾದಮೇಲೆ ನಾವು ಅದನ್ನು ಹೇಳಿದ್ದೀನಿ ಯಾವ ರೀತಿ ನಾವು ಚೆಕ್ ಮಾಡಬೇಕು ಅಂತ ಆನ್ಲೈನಲ್ಲಿ ಹೇಳ್ತೀನಿ. ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹುಡುಕಬೇಕು, ಯಾವ ರೀತಿ ಟ್ರೈ ಮಾಡಬೇಕು ಅನ್ನೋದನ್ನೆಲ್ಲ ತೋರಿಸ್ತೀನಿ. ಅದಾದಮೇಲೆ ಮಲ್ಟಿಪಲ್ URI ಪಾತ್ನ ನಾವು ಯಾವ ರೀತಿ ಮ್ಯಾಪ್ ಮಾಡ್ಬೋದು ನಮ್ಮ ಜಾವಾ ಮೆಥಡಿಗೆ. ಸೊ ನಾವು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೀವು ನೋಡಿರ್ತೀರ, ನಾವು ಫಸ್ಟ್ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ ಒಳಗಡೆಗೆ ಸಪೋಸ್ ಯಾವುದೋ ಒಂದು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತೀವಿ. ಆ ವೆಬ್ ಅಪ್ಲಿಕೇಶನ್ ಒಳಗಡೆಗೆ ಏನಿರುತ್ತೆ, ಸಪೋಸ್ ಹೋಮ್ ಪೇಜ್ ಇರುತ್ತೆ, ಓಕೆನಾ. ಅದೇ ರೀತಿ ಕಾಂಟ್ಯಾಕ್ಟ್ ಅಸ್ ಪೇಜ್ ಇರುತ್ತೆ, ಅದೇ ರೀತಿ ಅಬೌಟ್ ಅಸ್ ಪೇಜ್ ಇರುತ್ತೆ, ಅದೇ ರೀತಿ ಮೇ ಬಿ ಸರ್ವೀಸಸ್ ಪೇಜ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಸರ್ವೀಸಸ್ ಪೇಜ್. ಸೊ ಪ್ರತಿಯೊಂದು ಈ ಒಂದು URL ಅಥವಾ ಈ ಒಂದು ಲಿಂಕ್ಸ್ನ ನಾವು ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಜಾವಾ ಮೆಥಡ್ಡು ನಾವು ಕಾಲ್ ಮಾಡ್ತೀವಿ, ಓಕೆನಾ. ಈ ಪ್ರತಿಯೊಂದು ಲಿಂಕ್ಸಿಗೆ ಅಥವಾ ಈ ಬಟನ್ಸಿಗೆ ನಾವೇನು ಮಾಡಿರ್ತೀವಿ, ಒಂದು URIನ ಪ್ರೊವೈಡ್ ಮಾಡಿರ್ತೀವಿ, ಓಕೆನಾ. URI ಅಂತಂದರೆ ಸಪೋಸ್ ಒಂದು URL ಇದೆ ಅಂತ ಅಂದ್ಕೊಳ್ಳಿ. ಈಗ ಸಪೋಸ್ http: ಏನಂತ ಅಂದ್ಕೊಳ್ಳೋಣ, ಮೈ ಅಪ್ಲಿಕೇಶನ್ ಇದು ಡೊಮೈನ್ ನೇಮು, myapplication.com/ about us ಅಂತ ಅಂದ್ಕೊಳ್ಳಿ. ಅಥವಾ /contact us or /dashboard
ಡ್ಯಾಶ್ಬೋರ್ಡ್ ಅಂದರೆ ನಮ್ಮ ಡೊಮೈನ್ ನೇಮ್ ಆದಮೇಲೆ ಏನು ನಾವು ಸ್ಲ್ಯಾಶಿಂದ ಆ್ಯಡ್ ಮಾಡ್ತಾ ಹೋಗ್ತೀವಲ್ಲ, ಇದಕ್ಕೆ ನಾವು URI ಅಂತ ಕರಿತೀವಿ. ಈ URIನ ನಾವು ಜಾವಾ ಮೆಥಡ್ಗೆ ಮ್ಯಾಪ್ ಮಾಡಿರ್ತೀವಿ. ಓಕೆನಾ. ದರ್ ಈಸ್ ನಾವು ಹೇಳಿದ್ವಿ ಸರ್ವ್ಲೆಟ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ, ಪ್ರೀವಿಯಸ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು web.xml ಫೈಲ್ ಇರ್ತಿತ್ತು, ಕಾನ್ಫಿಗರೇಷನ್ ಫೈಲ್ ಅದು. ಓಕೆನಾ. ಆ ಕಾನ್ಫಿಗರೇಷನ್ ಫೈಲಲ್ಲಿ ನಾವು ಯಾವ URIಗೆ ಯಾವ ಒಂದು ಸರ್ವ್ಲೆಟ್ ಕಾಲ್ ಆಗಬೇಕು ಅಂತ ನಾವು ಮ್ಯಾಪ್ ಮಾಡ್ತಿದ್ವಿ. ಹೌದಾ. ಅದೇ ರೀತಿ ನಾವು ಸ್ಪ್ರಿಂಗಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಪ್ರತಿಯೊಂದು URI ಪಾತಿಗೂ ಒಂದು ಜಾವಾ ಮೆಥಡ್ನ ಬರೆದಿರ್ತೀವಿ ನಾವು. ಆ ಮೆಥಡ್ ಒಳಗಡೆ ನಾವು ಆ ಮೆಥಡಿಗೆ ನಾವು ಇದನ್ನು ಮ್ಯಾಪ್ ಮಾಡಿರ್ತೀವಿ. ಓಕೆ. ಈ ಒಂದು ಸ್ಲ್ಯಾಶ್ ಅಬೌಟಸ್ ರಿಕ್ವೆಸ್ಟ್ ಬಂದಾಗ ಅಬೌಟಸ್ ಅನ್ನೋ ಮೆಥಡ್ಡು ಕಾಲ್ ಆಗಲಿ, ಅದೇ ರೀತಿ ಕಾಂಟ್ಯಾಕ್ಟರ್ಸ್ ಅನ್ನೋ URI ಬಂದಾಗ ನಾವು ಕ್ಲಿಕ್ ಮಾಡಿದಾಗ ಬೇಸಿಕಲಿ ಫ್ರಮ್ ದ UIಯಿಂದನೇ ಎಲ್ಲರೂ ಕ್ಲಿಕ್ ಮಾಡೋದು. ಹೌದಾ. UIಯಿಂದನೇ ಎಲ್ಲ ರಿಕ್ವೆಸ್ಟ್ಗಳು ಟ್ರಿಗರ್ ಆಗುತ್ತೆ. ಎಲ್ಲ URIಯಿಂದನೇ ಟ್ರಿಗರ್ ಆಗುತ್ತೆ. ಹೌದಾ. ಸೊ ಟ್ರಿಗರ್ ಆದಾಗ ಯಾವ ಒಂದು ಜಾವಾ ಮೆಥಡ್ ಕಾಲ್ ಆಗಬೇಕು, ಕಾಂಟ್ಯಾಕ್ಟರ್ಸ್ ಅನ್ನೋ ಒಂದು ಜಾವಾ ಮೆಥಡ್ನ ಕಾಲ್ ಮಾಡಬೇಕು ಅಂತ ನಾವೆಲ್ಲ ಅದನ್ನು ಕಾನ್ಫಿಗರ್ ಮಾಡಿರ್ತೀವಿ. ಅದು ಯಾವ ರೀತಿ ಕಾನ್ಫಿಗರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಬಟ್ ಬೇಸಿಕಲಿ ಪ್ರತಿಯೊಂದು URIಗೂ ನಾವು ಒಂದು ಮೆಥಡ್ನ ಕಾಲ್ ಮಾಡಿರ್ತೀವಿ. ನಾವು ಇಲ್ಲಿ ಬರೀ ಒಂದೇ URIಗೆ ಒಂದು ಜಾವಾ ಮೆಥಡ್ನ ಮ್ಯಾಪ್ ಮಾಡಿರಲ್ಲ. ಸಪೋಸ್ ಒಂದು URIಗೆ ಇಲ್ಲಿ ಏನು ಮಾಡಿದ್ದೀವಿ, ಒಂದು URIಗೆ ಒಂದು ಜಾವಾ ಮೆಥಡ್ನ ಮ್ಯಾಪ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನಾವು ಮಲ್ಟಿಪಲ್ URIಗೆ ಸೇಮ್ ಜಾವಾ ಮೆಥಡ್ ಕಾಲ್ ಆಗೋ ಥರನೂ ಮಾಡ್ಬೋದು. ಸಪೋಸ್ ಏನಿದೆಪ್ಪ ಅಬೌಟಸ್ ಇದೆಗೆ ಅಬೌಟಸ್ ಕಾಲ್ ಮಾಡಿದ್ದೀವಿ. ಸಪೋಸ್ ಅದೇ ರೀತಿ ನಾವು ಹೋಮ್ ಪೇಜ್ ಈಗ ಹೋಮ್ ಪೇಜ್ಗೆ /ಹೋಮ್ ಪೇಜ್ ನಾವು ಎಂಟರ್ ಮಾಡಿದಾಗ್ಲೂ ಸೇಮ್ ಕಂಟೆಂಟ್ ತೋರಿಸ್ತೀವಿ, ಅಥವಾ ವೆಬ್ಸೈಟಿಗೆ ಹೋದಾಗ್ಲೂ ಸೇಮ್ ಕಂಟೆಂಟ್ ತೋರಿಸ್ತೀವಿ. ಲೆಟ್ಸ್ ಸಪೋಸ್ ಈಗ ಫೇಸ್ಬುಕ್ ಅಂತ ಅಂದ್ಕೊಳ್ಳಿ. facebook.com ಅಲ್ಲಿಗೆ ಹೋದಾಗ್ಲೂ ನಿಮಗೆ ಸೇಮ್ ಪೇಜ್ ಬರುತ್ತೆ. facebook.com/home ಹೋದಾಗ್ಲೂ ಸೇಮ್ ಪೇಜ್ ಬರುತ್ತೆ. ಅಂದರೆ ಮಲ್ಟಿಪಲ್ URI ಪಾತ್ ಇದೆ. ಸ್ಲ್ಯಾಶ್ ಅಂತ ಒಂದು URI ಇದೆ, ನಾವೀಗೇನು ಆ್ಯಡ್ ಮಾಡಲಿಲ್ಲಪ್ಪ ಅಂತಂದರೆ ಜಸ್ಟ್ ಅದು ಸ್ಲ್ಯಾಶ್ ಅವರ ಅಪ್ಲಿಕೇಶನ್ನ ರೂಟ್ ಪಾತ್ ಏನಾಗಿರುತ್ತೆ ಯಾವಾಗಲೂ ಸ್ಲ್ಯಾಶ್ ಆಗಿರುತ್ತೆ. ಹೌದಾ. ಸ್ಲ್ಯಾಶ್ ಅಂತಂದ್ರೂ ಸೇಮ್ ಪಾತೆ ಸೇಮ್ ಕಂಟೆಂಟ್ ಡಿಸ್ಪ್ಲೇ ಮಾಡ್ತೀವಿ. /home ಅಂತಂದ್ರೂ ಸೇಮ್ ಕಂಟೆಂಟ್ ಡಿಸ್ಪ್ಲೇ ಮಾಡ್ತೀವಿ. ಅಥವಾ ಸ್ಲ್ಯಾಶ್ ಇನ್ನೇನೋ ಕೊಟ್ವಿ ಅಂತಂದರೆ ಮೇನ್ ಪೇಜ್ ಅಂತ ಕೊಟ್ವಿ ಅಂತಂದ್ರೂ ಸೇಮ್ ಕಂಟೆಂಟ್ನೇ ನಾವು ಡಿಸ್ಪ್ಲೇ ಮಾಡ್ತೀವಿ. ಹಾಗಿದ್ದಾಗ ಇಷ್ಟು ಪಾತಿಗೂ ನಾವು ಸೇಮ್ ಮೆಥಡ್ನ ಕಾಲ್ ಆಗೋ ಥರನೂ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು. ಓಕೆನಾ. ಅದಕ್ಕೆ ನಾವೇನು ಮಾಡಲ್ಲ, ಜಸ್ಟ್ ಒಂದು URI ಮೆಥಡ್ನ ಜಾವಾ ಮೆಥಡ್ನ ಕ್ರಿಯೇಟ್ ಮಾಡಿದಾಗ ಆ ಮೆಥಡಲ್ಲಿ ಯೂಸ್ ಮಾಡಬೇಕಾದ್ರೆ ಪಾತ್ ನೇಮ್ಸ್ನ ಡಿಫ್ರೆಂಟ್ ಪಾತ್ ನೇಮ್ಸ್ನ ಕೊಡ್ತೀವಿ. ಓಕೆ. ಅದಾದಮೇಲೆ ಕಂಟ್ರೋಲರ್ ಅಂದ್ರೇನು, ಹ್ಯಾಂಡ್ಲರ್ ಮೆಥಡ್ ಅಂದ್ರೇನು, ನೀವು ಫಸ್ಟ್ ವೀಡಿಯೋ ನೋಡಿದಾಗ ಅಬ್ಸರ್ವ್ ಮಾಡಿರ್ತೀರ. ನಾವು ಕಂಟ್ರೋಲರ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ವಿ. ಹೌದಾ. ಕಂಟ್ರೋಲ್ ಅನ್ನೋದು ಏನಿಲ್ಲ, ನಾವು ಆ್ಯಕ್ಚುಲಿ ಒಂದು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ MVC ಡಿಸೈನ್ ಪ್ಯಾಟ್ರನ್ನ ಯೂಸ್ ಮಾಡ್ತೀವಿ. MVC ಡಿಸೈನ್ ಪ್ಯಾಟ್ರನ್, ಈ ಒಂದು ಡಿಸೈನ್ ಪ್ಯಾಟ್ರನ್ನ ನಾವು ಯೂಸ್ ಮಾಡ್ತೀವಿ. ಡಿಸೈನ್ ಪ್ಯಾಟರ್ನ್ ಅಂತಂದರೆ ಏನಿಲ್ಲ, ಇಟ್ ಇಸ್ ಎ ಸಾಫ್ಟ್ವೇರ್ ಡಿಸೈನ್ ಪ್ರಿನ್ಸಿಪಲ್ ಅದು. ಓಕೆನಾ. ನಾವು ಹೆಂಗೆ IOC ಕಲಿಬೇಕಾದ್ರೆ ಇಟ್ಸ್ ಎ ಸಾಫ್ಟ್ವೇರ್ ಡಿಸೈನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಲ್ಲ, ಅದೇ ರೀತಿ MVC ಕೂಡ ಒಂದು ಡಿಸೈನ್ ಪ್ರಿನ್ಸಿಪಲ್ಲೇ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಂತಂದರೆ ಮಾಡೆಲ್, ವ್ಯೂ ಆ್ಯಂಡ್ ಕಂಟ್ರೋಲರ್. ಓಕೆನಾ. ಈ ಒಂದು ದಿ ಕಾಂಬಿನೇಷನ್ ಆಫ್ 3 ಥಿಂಗ್ಸ್ ಈಸ್ ಕಾಲ್ಡ್ ಆಸ್ MVC. ಅದನ್ನು ಶಾರ್ಟಾಗಿ ನಾವು MVC ಅಂತ ಕರಿತೀವಿ. ಮಾಡೆಲ್ ಅಂದ್ರೇನು, ವ್ಯೂ ಅಂದ್ರೇನು, ಕಂಟ್ರೋಲರ್ ಅಂದ್ರೇನು ಎಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಂಟ್ರೋಲರ್. ಸೊ ನೇಮ್ ಹೇಳ್ದಂಗೆ ಅದು ಅಪ್ಲಿಕೇಶನ್ ಫ್ಲೋನ ಕಂಟ್ರೋಲ್ ಮಾಡುತ್ತೆ. ನಾವು ಫಸ್ಟ್ ಟೈಮ್ ಏನೇ ಒಂದು ರಿಕ್ವೆಸ್ಟ್ನ ಟ್ರಿಗರ್ ಮಾಡಿದಾಗ ಡಿಸ್ಪ್ಯಾಚರ್ ಸರ್ವ್ಲೆಟ್ ಏನಿರುತ್ತಲ್ಲ, ನಾನು ಹೇಳಿದೆ ಡಿಸ್ಪ್ಯಾಚರ್ ಸರ್ವ್ಲೆಟ್ ಈಸ್ ದ ಫ್ರಂಟ್ ಕಂಟ್ರೋಲರ್. ಓಕೆನಾ. ಅದು ಎಲ್ಲರಿಗಿಂತ ಮುಂಚೆ ನಿಂತಿರುತ್ತೆ. ಓಕೆನಾ. ದಟ್ ಈಸ್ ದ ಸರ್ವ್ಲೆಟ್ ಕಂಟೈನರ್. ಆ ಅಪಾಚೆ ಟಾಮ್ಕ್ಯಾಟಲ್ಲಿ ಏನು ಸರ್ವ್ಲೆಟ್ ಕಂಟೈನರ್ ಕನ್ವರ್ಟ್ ಮಾಡುತ್ತಲ್ಲ HTTP ರಿಕ್ವೆಸ್ಟನ್ನ ನಮಗೆ ಯಾವುದೋ ಒಂದು ಅಪ್ಲಿಕೇಶನ್ಗೆ ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಜಾವಾ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡಿ ಕೊಡುತ್ತಲ್ಲ, ಸೊ ಅದೇನು ಮಾಡುತ್ತೆ ಡಿಸ್ಪ್ಯಾಚರ್ ಸರ್ವ್ಲೆಟು ಆ URI ಪಾತನ್ನು ಚೆಕ್ ಮಾಡುತ್ತೆ. ಓಕೆ. /home ಇದೆ ಅಥವಾ /contactors ಇದೆ, /aboutus ಇದೆ, ಅದೇನು ಮಾಡುತ್ತೆ ಜಾವಾ ಪ್ರಾಪರ್ ಮೆಥಡಿಗೆ ಮ್ಯಾಪ್ ಮಾಡುತ್ತೆ. ಆ ಒಂದು ಜಾವಾ ಮೆಥಡ್ ಕಾಲ್ ಆಗೋ ಥರ ಟ್ರಿಗರ್ ಮಾಡುತ್ತೆ. ಓಕೆನಾ. ಸೊ ಕಂಟ್ರೋಲರಲ್ಲಿ ನಾವು ಏನು ಬರಿತೀವಪ್ಪ ಅಂತಂದರೆ ಆ ಎಲ್ಲ ಮ್ಯಾಪಿಂಗ್ಸ್ನು ನಾವು ಕಂಟ್ರೋಲರಲ್ಲಿ ಬರಿತೀವಿ. ಕಂಟ್ರೋಲರಲ್ಲಿ ಏನಪ್ಪ ಅಂತಂದರೆ ಮೆಥಡ್ಸ್ನ ಬರಿತೀವಿ. ಆ ಮೆಥಡ್ಸಿಗೆ ನಾವು ಯಾವ URI ಬಂದಾಗ ಯಾವ ಮೆಥಡ್ ಕಾಲ್ ಆಗಬೇಕು ಅಂತ ಮ್ಯಾಪಿಂಗ್ ಬರಿತೀವಿ. ಸೊ ಆ ಕಂಟ್ರೋಲರ್ ಏನು ಹ್ಯಾಂಡಲ್ ಮಾಡುತ್ತೆ, ಎಂಟೈರ್ ಅಪ್ಲಿಕೇಶನ್ನ ಕಂಟ್ರೋಲ್ನ ಹ್ಯಾಂಡಲ್ ಮಾಡುತ್ತೆ. ಓಕೆನಾ. ಅದಕ್ಕೆ ನಾವು ಕಂಟ್ರೋಲರ್ ಅಂತ ಕರಿತೀವಿ. ಅದೇ ರೀತಿ ವ್ಯೂ ಮಾಡಲ್ ಅದೇನಂತ ಆಮೇಲೆ ಡಿಸ್ಕಸ್ ಮಾಡೋಣ. ಇನ್ ಡೀಟೇಲಾಗಿ ಆ ಡಿಸೈನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಮೇನಾಗಿ ಕಂಟ್ರೋಲರಲ್ಲಿ ನಾವೇನು ಬರಿತೀವಿ, ಒಂದು ಮೆಥಡ್ನ ಬರಿತೀವಿ. we create java ಮೆಥಡ್ನ ಬರಿತೀವಿ. ಅದೇ ಥರನೇ ಮ್ಯಾಪ್ ದ URIನ ಮ್ಯಾಪ್ ಮಾಡ್ತೀವಿ. ಅದಾದಮೇಲೆ ರಿಟರ್ನ್ ದ ಟೆಂಪ್ಲೇಟ್, ನಾವು ಟೆಂಪ್ಲೇಟ್ನ ರಿಟರ್ನ್ ಮಾಡ್ತೀವಿ. ನಾವು ಟೆಂಪ್ಲೇಟ್ ಇಂಜಿನ್ ಯಾವ್ದು ಯೂಸ್ ಮಾಡ್ತೀವಿ, ಥೈಮ್ಲೀಫ್ ಟೆಂಪ್ಲೇಟ್ ಇಂಜಿನ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಇಟ್ ಈಸ್ ಎ ಸರ್ವರ್ ಸೈಡ್ ಥೈಮ್ಲೀಫ್ ಟೆಂಪ್ಲೇಟ್ ಇಂಜಿನ್ ಅದು. ಓಕೆನಾ. ಅದೇ ರೀತಿ ಎಷ್ಟೊಂದು ಥೈಮ್ಲೀಫ್ ಟೆಂಪ್ಲೇಟ್
ಅದೇ ರೀತಿ ಎಷ್ಟೊಂದು ಟೆಂಪ್ಲೇಟ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. JSP ಯೂಸ್ ಮಾಡ್ಬೋದು, ಪ್ರಿವಿಯಸ್ಲಿ ಎಲ್ಲ JSP ಯೂಸ್ ಮಾಡ್ತಿದ್ರು. ಅದೇ ರೀತಿ ಫ್ರೀ ಮೇಕರ್ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೂ ಎಷ್ಟೊಂದು ಟೆಂಪ್ಲೇಟ್ಸ್ ಇಂಜಿನ್ಸ್ ಇದ್ದಾವೆ. ಬಟ್ ಟೈಮ್ ಲೀಫ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಹ್ಯಾಸ್ ಅ ವೆರಿ ಗುಡ್ ಇಂಟಿಗ್ರೇಷನ್ ವಿತ್ ಸ್ಪ್ರಿಂಗ್ ಫ್ರೇಮ್ವರ್ಕ್. ಸ್ಪ್ರಿಂಗ್ ಫ್ರೇಮ್ವರ್ಕ್ ಜೊತೆಗೆ ವೆರಿ ಚೆನ್ನಾಗಿ ನಾವು ಇಂಟಿಗ್ರೇಟ್ ಮಾಡ್ಬೋದು. ಓಕೆನಾ. ಮೋಸ್ಟ್ ಆಫ್ ದ ಕಂಪನೀಸ್ ಏನಾದರೂ ಅವರು ಬರೀ ಜಸ್ಟ್ ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಯೂಸ್ ಮಾಡಿ ಸರ್ವರ್ ಸೈಡ್ ಟೆಂಪ್ಲೇಟ್ನ ಯೂಸ್ ಮಾಡಿ ಏನಾದರೂ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಎಲ್ಲರೂ ಯೂಸ್ ಮಾಡೋದೇ ಟೈಮ್ ಲೀಫ್ನ. ಇದು ಬಿಟ್ಟು ನಾನು ಹೇಳ್ದಂಗೆ JSP ಯೂಸ್ ಮಾಡ್ಬೋದು, JSF ಅಂತ ಇದೆ, ಜಾವಾ ಸರ್ವರ್ ಫೇಸಸ್ ಅಂತೇಳಿ, ಅವೆಲ್ಲ ಜಕಾರ್ತಾಯಿಂದ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ಫ್ರೀ ಮೇಕರ್ ಯೂಸ್ ಮಾಡ್ಬೋದು. ಎಷ್ಟೊಂದಿದೆ, ಬಟ್ ಪಾಪ್ಯುಲರ್ ಇರೋದು ಟೈಮ್ ಲೀಫು. ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ನಾವೇನು ಮಾಡ್ತೀವಿ, ರಿಟರ್ನ್ ದ ಟೆಂಪ್ಲೇಟ್. ಓಕೆನಾ, ಟೆಂಪ್ಲೇಟ್ನ ರಿಟರ್ನ್ ಮಾಡ್ತೀವಿ. ಸೊ ಈ ಟೆಂಪ್ಲೇಟಲ್ಲಿ ನಾವೇನು ಬರ್ದಿರ್ತೀವಪ್ಪ ಅಂತಂದರೆ HTML ಕೋಡು ಪ್ಲಸ್ ಟೈಮ್ ಲೀಫ್ ಟ್ಯಾಗ್ಸ್ನ ಇಂಟಿಗ್ರೇಟ್ ಮಾಡಿರ್ತೀವಿ, ಟೈಮ್ ಲೀಫ್ ಟ್ಯಾಗ್ಸ್ನ ಆ್ಯಡ್ ಮಾಡಿರ್ತೀವಿ. ಸೊ ಡೈನಮಿಕ್ಕಾಗಿ ಏನು ಮಾಡುತ್ತೆ, ಇದು ಕಂಟೆಂಟ್ನ ರೆಂಡರ್ ಮಾಡುತ್ತೆ ಈ ಒಂದು HTML ಪೇಜಸಲ್ಲಿ. ಬ್ರೌಸರಿಗೆ ಇದು ಹೋಗೋಕ್ಕಿಂತ ಮುಂಚೆ ಏನು ಮಾಡುತ್ತೆ, ಎಲ್ಲ ಟೈಮ್ ಲೀಫ್ ಟೆಂಪ್ಲೇಟ್ಸು HTML ಪ್ರಾಪರ್ HTMLಗೆ ಕನ್ವರ್ಟ್ ಆಗಿ HTMLಗೆ ಅದು ಡಿಸ್ಪ್ಲೇ ಮಾಡುತ್ತೆ. HTML ಯಾಕಂದರೆ ನಾವು ಬ್ರೌಸರ್ ಅರ್ಥ ಮಾಡ್ಕೊಳ್ಳೋದು ಬರೀ HTML ಅಷ್ಟೇ, ಬ್ರೌಸರಿಗೆ ಟೈಮ್ ಲೀಫ್ ಎಲ್ಲ ಗೊತ್ತಿರಲ್ಲ, ಹೌದಾ. ಸೊ ಏನು ಮಾಡುತ್ತೆ ಅದಕ್ಕೋಸ್ಕರನೇ ಇದನ್ನು ಟೈಮ್ ಲೀಫ್ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್ ಅಂತ ಕರೀತಾರೆ. ಸೊ ಸರ್ವರ್ ಸೈಡಲ್ಲಿ ಏನೇ ಒಂದು ರೆಸ್ಪಾನ್ಸ್ ಬಂದ್ರೂ ಅದೇನು ಮಾಡುತ್ತೆ, ಪ್ರಾಪರ್ HTML ಕೋಡಿಗೆ ಕನ್ವರ್ಟ್ ಮಾಡಿ ಬ್ರೌಸರಿಗೆ ರೆಂಡರ್ ಮಾಡುತ್ತೆ. ಸೊ ಅದಿಷ್ಟು ಈ ಕೆಲಸ ಮಾಡುತ್ತೆ. ಸೊ ನಾವು ಕಂಟ್ರೋಲರಲ್ಲಿ ಏನು ಮಾಡ್ತೀವಿ, ಜಾವಾ ಮೆಥಡ್ ಕ್ರಿಯೇಟ್ ಮಾಡ್ತೀವಿ, ಇದು ಮೆಥಡ್ URIನ ಜಾವಾ ಮೆಥಡ್ಸ್ಗೆ ಮ್ಯಾಪ್ ಮಾಡ್ತೀವಿ, ಹಾಗೆಯೇ ಟೆಂಪ್ಲೇಟ್ನ ರಿಟರ್ನ್ ಮಾಡ್ತೀವಿ. ಓಕೆನಾ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಸ್ವಲ್ಪ ಜಾವಾ ಕಡೆಯಿಂದ ನಾವು ಟೆಂಪ್ಲೇಟ್ ಇಂಜಿನಿಗೆ ರಿಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಡೇಟಾ ಕೂಡ ರಿಟರ್ನ್ ಮಾಡ್ತೀವಿ. ಅದೇ ರೀತಿ UIಯಿಂದ ಜಾವಾ ಮೆಥಡ್ಸ್ಗೆ ಸಮ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡ್ತೀವಿ. ಓಕೆನಾ. ಅದನ್ನು ಪಾಸ್ ಮಾಡ್ತೀವಿ ಬ್ಯಾಕ್ ಆ್ಯಂಡ್ ಫೋರ್ತ್. ಅದನ್ನು ಯಾವ ರೀತಿ ಪಾಸ್ ಮಾಡ್ಬೋದು, ಪಾಸ್ ಮಾಡೋದಕ್ಕೆ ಏನೆಲ್ಲ ಆಬ್ಜೆಕ್ಟ್ಸ್ ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಇದಿಷ್ಟು ರಿಟರ್ನ್ ಆಯಿತು. ಅದಾದಮೇಲೆ ಇಲ್ಲಿ ನಾವು ಏನೇ ಒಂದು ಮೆಥಡ್ ನಾವೇನು ಬರಿತೀವಲ್ಲ ಕಂಟ್ರೋಲರ್ ಒಳಗಡೆ, ಆ ಕಂಟ್ರೋಲರ್ ಮೆಥಡ್ಸ್ಗೆ ನಾವು ಹ್ಯಾಂಡ್ಲರ್ ಮೆಥಡ್ಸ್ ಅಂತ ಕರಿತೀವಿ. ನೆನಪಿಟ್ಕೊಳ್ರಿ, ನಾನು ಎಷ್ಟೊಂದು ಟೆಕ್ನಿಕಲ್ ಟರ್ಮ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಕಂಟ್ರೋಲರ್ ಅನ್ನೋದು ಕ್ಲಾಸ್, ನಾವು ಅದೇನು ಮಾಡುತ್ತೆ, ಅಪ್ಲಿಕೇಶನ್ ಕಂಟ್ರೋಲ್ ಫ್ಲೋನ ಹ್ಯಾಂಡಲ್ ಮಾಡುತ್ತೆ. ಅದೇ ರೀತಿ ಆ ಒಂದು ಕ್ಲಾಸ್ ಒಳಗಡೆ ನಾವು ಬರೆಯೋ ಎಲ್ಲ ಮೆಥಡ್ಸ್ಗೆ ನಾವು ಹ್ಯಾಂಡ್ಲರ್ ಮೆಥಡ್ಸ್ ಅಂತ ಕರಿತೀವಿ. ಯಾಕಂದರೆ ಅದು ಹ್ಯಾಂಡಲ್ ಮಾಡುತ್ತೆ, ಕಂಟ್ರೋಲ್ ಫ್ಲೋನ ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಪ್ರತಿಯೊಂದು URIಗೂ ಒಂದು ಜಾವಾ ಮೆಥಡ್ಸ್ನ ನಾವು ಮ್ಯಾಪ್ ಮಾಡ್ತಾ ಹೋಗ್ತೀವಿ. ಮಲ್ಟಿಪಲ್ URIನ ಕೂಡ ನಾವು ಸೇಮ್ ಜಾವಾ ಮೆಥಡಿಗೆ ಮ್ಯಾಪ್ ಮಾಡ್ಬೋದು. ಅದಾದಮೇಲೆ ಲಾಸ್ಟ್ ಏನಪ್ಪ ಅಂತಂದರೆ, ನಾವು ಯಾವ ರೀತಿ ಟೈಮ್ ಲೀಫ್ನ ಡಿಸೇಬಲ್ ಕ್ಯಾಚ್ ಮಾಡೋದು. ಏನಕ್ಕೆ ನಾವು ಟೈಮ್ ಲೀಫ್ನ ಕ್ಯಾಶನ್ನ ಡಿಸೇಬಲ್ ಮಾಡ್ತೀವಪ್ಪ ಅಂತಂದರೆ, ಜಸ್ಟ್ ಓನ್ಲಿ ಡೆವಲಪ್ಮೆಂಟ್ ಪರ್ಪಸ್ಸಿಗೋಸ್ಕರ ಇದನ್ನು ಮಾಡ್ತೀವಿ. ಏನಕ್ಕಪ್ಪ ಅಂತಂದರೆ, ಸಪೋಸ್ ನಾವು ಒಂದು ಟೈಮ್ ಲೀಫ್ ಟೆಂಪ್ಲೇಟ್ನ ಯೂಸ್ ಮಾಡಬೇಕಾದ್ರೆ ಪ್ರತಿ ಸಲ ನಾವು ಎಷ್ಟೊಂದು ಸಲ ಚೇಂಜಸ್ ಮಾಡ್ತಾ ಇರ್ತೀವಿ. ನಮ್ಮ ವೆಬ್ ಪೇಜಲ್ಲಿ HTML ಪೇಜಸಲ್ಲಿ ಚೇಂಜಸ್ ಮಾಡ್ತಾ ಇರ್ತೀವಿ. ಸೊ ಪ್ರತಿ ಸಲ ಚೇಂಜಸ್ ಮಾಡಿದಾಗ್ಲೂ ಅಥವಾ ಪ್ರತಿ ಸಲ ಚೇಂಜ್ ಮಾಡಿದ್ವಿ ಅನ್ನೋದಕ್ಕಿಂತ ಪ್ರತಿ ಸಲ ನಾವು ಏನಾದರೂ ಬ್ರೌಸರಲ್ಲಿ ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತಂದಾಗ ಏನು ಮಾಡುತ್ತದು, ಟೈಮ್ ಲೀಫ್ ಟ್ಯಾಗ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ನಾವು ಆ ಟೆಂಪ್ಲೇಟ್ ಒಳಗಡೆಗೆ. ಅದೆಲ್ಲ ಏನು ಮಾಡಬೇಕು, ಬ್ರೌಸರಿಗೆ ಕನ್ವರ್ಟ್ ಮಾಡಿ ರೆಂಡರ್ ಮಾಡಬೇಕು. ಸೊ ಅದೊಂಥರ ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೋಸ್ಕರ ಏನು ಮಾಡುತ್ತಪ್ಪ ಅಂತಂದರೆ, ಅದು ಫಸ್ಟ್ ಟೈಮ್ ಏನು ಮಾಡುತ್ತೆ ಅಂತಂದರೆ, ನಾವು ಏನೇ ವೆರಿ ಫಸ್ಟ್ ಟೈಮ್ ನಾವು ಚೇಂಜಸ್ ಮಾಡಿದಾಗ ಅದು ಎಲ್ಲ ಚೇಂಜಸ್ಸನ್ನು ಕನ್ವರ್ಟ್ ಮಾಡಿ ಬ್ರೌಸರಿಗೆ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಟೈಮ್ ನಾವು ಏನಾದ್ರು ಚೇಂಜಸ್ ಮಾಡೋಕ್ಕೆ ಹೋದಾಗ ಅದೇನು ಮಾಡುತ್ತೆ ಅಂತಂದರೆ, ಫಸ್ಟಿಗೆ ಕನ್ವರ್ಟ್ ಮಾಡಿದಾಗ ಒಂದು ಕ್ಯಾಶಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ನೆಕ್ಸ್ಟ್ ಟೈಮ್ ನಾವು ಏನೇ ಚೇಂಜಸ್ ಮಾಡಿದ್ರೂ ಅದು ಗೊತ್ತಾಗಲ್ಲ. ಅದೇನು ಮಾಡುತ್ತೆ, ಕ್ಯಾಶಲ್ಲಿರೋ ಒಂದು ಸೇಮ್ ಹಳೆ ಚೇಂಜಸ್ನೇ ಅದು ಡಿಸ್ಪ್ಲೇ ಮಾಡೋಕ್ಕೆ ಶುರು ಮಾಡುತ್ತೆ. ಓಕೆನಾ. ನಾವು ಅದೇನಾದರೂ ಚೇಂಜಸ್ ಮಾಡಿರೋದನ್ನ ಏನಾದರೂ ನಾವು ನೋಡಬೇಕು ಅಂತಂದರೆ ಸರ್ವರ್ನ ಸ್ಟಾಪ್ ಮಾಡಬೇಕು, ಆಮೇಲೆ ನಾವು ಡಿಸ್ಪ್ಲೇ ಮಾಡಬೇಕು. ಓಕೆನಾ. ಇದನ್ನು ಯಾವ ರೀತಿ ಡಿಸೇಬಲ್ ಮಾಡೋಣ ಅನ್ನೋದನ್ನು ಚೆಕ್ ಮಾಡೋಣ. ಓಕೆನಾ. ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ಇಂಟೆಲಿಜೆ ಐಡಿಯಾಗೆ ಹೋಗ್ಬಿಟ್ಟು ಇದೆಲ್ಲ ಚೇಂಜಸ್ನ ಚೆಕ್ ಮಾಡೋಣ. ಓಕೆ, ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಆ್ಯಕ್ಚುಲಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಏನು ಮಾಡೋಣ ಅಂತಂದರೆ, ಫಸ್ಟ್ ಬ್ರೌಸರಿಗೆ ಹೋಗೋಣ, start.spring.ioಗೆ ಹೋಗೋಣ. ಇಲ್ಲೇನು ಮಾಡ್ತೀನಿ ಅಂತಂದರೆ, ಜಸ್ಟ್ ಒಂದು ಡಿಪೆಂಡೆನ್ಸಿ ಆ್ಯಡ್ ಮಾಡ್ತೀನಿ, ವೆಬ್ ಡಿಪೆಂಡೆನ್ಸಿನ. ಓಕೆ, ವೆಬ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿ ಮೇವನ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಣ. ಇಲ್ಲಿ ನಾನು ಗ್ರೂಪ್ ID com.example ಅಂತ ಕೊಡ್ತೀನಿ. ಆರ್ಟಿಫ್ಯಾಕ್ಟ್ ID ಡೆಮೋ ಬದಲು ಮೈ ಅಪ್ಲಿಕೇಶನ್ ಅಂತ ಕೊಡ್ತೀನಿ. ಮೈ ಅಪ್ಲಿಕೇಶನ್ ನೇಮ್ ಕೂಡ ಅದೇ ಇರಲಿ. ಆಮೇಲೆ com.example.my ಅಪ್ಲಿಕೇಶನ್ನು ಪ್ಯಾಕೇಜಿಂಗ್ ಜಾರೇ ಇರಲಿ. ಜಾವಾ 21 ಚೂಸ್ ಮಾಡ್ತಿದ್ದೀನಿ. ನೀವೇನಾದರೂ 17 ಇನ್ಸ್ಟಾಲ್ ಮಾಡಿದೆ ಅಂತಂದರೆ 17 ಚೂಸ್ ಮಾಡ್ಕೊಳ್ಳಿ. ಲೇಟೆಸ್ಟ್ ವರ್ಷನ್ನು ಯಾವುದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿತ್ತಲ್ಲ ಅದೇ ಇರಲಿ, 3.4.1. ನಾನು ರೆಕಾರ್ಡ್ ಮಾಡಬೇಕಾದ್ರೆ ಇದೇ ಲೇಟೆಸ್ಟ್ ವರ್ಷನ್ ಆಗಿತ್ತು. ಆ್ಯಕ್ಚುಲಿ ಇದೆಲ್ಲ ಏನು ಸ್ನ್ಯಾಪ್ಶಾಟ್ ಅಂತಿದೆಯಲ್ಲ, ಇದೆಲ್ಲ ಸ್ಟೇಬಲ್ ವರ್ಷನ್ ಅಲ್ಲ, ಇದೆಲ್ಲ ಬೀಟಾ ಆಲ್ಫಾ ಆ ಸ್ಟೇಜಲ್ಲಿದೆ ಇನ್ನು. ಸೊ ಇದನ್ನು ನಾವೆಲ್ಲ ಯೂಸ್ ಮಾಡೋದು ಬೇಡ. ಓಕೆನಾ. ನೀವು ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಆದಷ್ಟು ಇವನ್ನ ಅವಾಯ್ಡ್ ಮಾಡಿರಿ, ಸ್ನ್ಯಾಪ್ಶಾಟ್ ವರ್ಷನ್ಸ್ನೆಲ್ಲ. ಓಕೆ, ಅದಾದಮೇಲೆ ಲ್ಯಾಂಗ್ವೇಜ್ ಜಾವಾ ಚೂಸ್ ಮಾಡಿದ್ದೀವಿ. ಪ್ರಾಜೆಕ್ಟು ಮೇವನ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಗ್ರೇಡಲ್ಲೂ ನಾವು ಚೂಸ್ ಮಾಡ್ಬೋದು ಬಿಲ್ಡ್ ಟೂಲ್ ಆಗಿ, ಬಟ್ ಮೇವನ್ ಪಾಪ್ಯುಲರ್ ಇರೋದ್ರಿಂದ ಮೇವನ್ನ ಚೂಸ್ ಮಾಡ್ತಿದ್ದೀವಿ. ಇಷ್ಟಾದಮೇಲೆ ಎಕ್ಸ್ಪ್ಲೋರ್ ಮಾಡಿ ಫೈಲ್ಸ್ನೆಲ್ಲ ವ್ಯೂ ಮಾಡ್ಬೋದು. pom.xml ಅಲ್ಲಿ ನೋಡ್ಬೋದು, ಜಸ್ಟ್ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀವಿ. ಈ ಟೆಸ್ಟ್ ಅನ್ನೋ ಡಿಪೆಂಡೆನ್ಸಿನ ಆಟೋಮೆಟಿಕ್ಕಾಗಿ ಸ್ಪ್ರಿಂಗ್ ಇನಿಷಿಯಲೈಸರೇ ಆ್ಯಡ್ ಮಾಡ್ತಿದೆ. ಇಷ್ಟಾದಮೇಲೆ ಡೌನ್ಲೋಡ್ ಮಾಡೋಣ.
ಓಕೆ, ಜಸ್ಟ್ pom.xml ಅಷ್ಟೇ ಡೌನ್ಲೋಡ್ ಆಯಿತು. ನನಗೆ ಇದೊಂದೇ ಫೈಲ್ ಬೇಕಾಗಿಲ್ಲ. ನಾನೇನು ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡಿ ಎಂಟೈರ್ ಪ್ರಾಜೆಕ್ಟನ್ನು ಜನ್ರೇಟ್ ಮಾಡ್ತೀನಿ. ಓಕೆನಾ, ಪ್ರಾಜೆಕ್ಟ್ ಜನ್ರೇಟ್ ಆಯಿತು. ಇದನ್ನು ನಾನೇನು ಮಾಡ್ತೀನಿ, ಎಕ್ಸ್ಟ್ರಾಕ್ಟ್ ಮಾಡಿ ಜಿಪ್ ಫಾರ್ಮೆಟಲ್ಲಿ ಡೌನ್ಲೋಡ್ ಆಗಿದೆ. ನಾನು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನು ಇಂಟೆಲಿಜಿ ಐಡಿಯಾದಲ್ಲಿ ಓಪನ್ ಮಾಡ್ತೀನಿ. ಓಕೆ, ನಾನು ಮೈ ಅಪ್ಲಿಕೇಶನ್ನ ಇಂಪೋರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ. ಜಸ್ಟ್ ಮೇವನ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಕೊಡಿ, ಅದು ಯಾವ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಪನ್ ಕೊಡಿರಿ, ಆ ಪ್ರಾಜೆಕ್ಟ್ ಎಕ್ಸ್ಪ್ಲೋರಲ್ಲಿ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡೋಣ, ಮೈ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಸೊ ನಾನು ಹೇಳ್ದಂಗೆ ಪ್ರಾಪರ್ಟಿ ಫೈಲ್ನ ಫಸ್ಟ್ ಚೆಕ್ ಮಾಡೋಣ. SRC ಒಳಗಡೆ ಹೋದ್ರಿ ಅಂತಂದರೆ ಮೇನ್ ಇದೆ, ಅದರಲ್ಲಿ ಜಾವಾ ಮತ್ತು ರಿಸೋರ್ಸಸ್ ಇರುತ್ತೆ. ರಿಸೋರ್ಸಸ್ ಸೆಕ್ಷನಲ್ಲಿ ನೀವು ಅಪ್ಲಿಕೇಶನ್ ಆಫ್ ಪ್ರಾಪರ್ಟೀಸ್ ಫೈಲ್ನ ನೋಡ್ತೀರಾ. ಸೊ ಈ ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ಸದ್ಯಕ್ಕೆ ಒಂದು ಪ್ರಾಪರ್ಟಿನ ಆ್ಯಡ್ ಮಾಡಿದ್ದಾರೆ. ಈ ಪ್ರಾಪರ್ಟಿನ ನಾನು ಡಿಲೀಟ್ ಮಾಡ್ತೀನಿ, ಈ ಪ್ರಾಪರ್ಟಿ ನಿಮಗೆ ಬೇಕಾಗಿಲ್ಲ. ಸೊ ನಾವೇನು ಮಾಡೋಣ ಅಂತಂದರೆ ಪ್ರಾಪರ್ಟೀಸ್ನ ಫಸ್ಟ್ ಎಲ್ಲಿ ಚೆಕ್ ಮಾಡ್ಬೋದು, ನೀವು ಬ್ರೌಸರಿಗೆ ಹೋಗ್ಬಿಟ್ಟು ಜಸ್ಟ್ ಸರ್ಚ್ ಮಾಡಿರಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ .ಪ್ರಾಪರ್ಟೀಸ್ ಅಂತ ಸರ್ಚ್ ಮಾಡಿರಿ. ಫಸ್ಟ್ನೇ ಲಿಂಕ್ನ ಓಪನ್ ಮಾಡಿ, ಯಾವುದಂದರೆ ಕಾಮನ್ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಅಂತೇಳಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಎಲ್ಲ ಅಪ್ಲಿಕೇಶನ್ ಪ್ರಾಪರ್ಟೀಸ್ನು ನೀವು ಇಲ್ಲಿ ರೀಡ್ ಮಾಡ್ಬೋದು. ಅದನ್ನು ಅವ್ರು ಆ್ಯಕ್ಚುಲಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಗ್ರೂಪ್ ಆಗಿ. ಸೊ ನಾವೇನು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಲಾಸ್ಟಿಗೆ ನೋಡ್ಬೋದು ನೀವು ವೆಬ್ ಪ್ರಾಪರ್ಟೀಸ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಎಲ್ಲ ವೆಬ್ ಪ್ರಾಪರ್ಟೀಸ್ನು ಇಲ್ಲಿ ನೋಡ್ತೀರಾ. ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವುದೆಲ್ಲ ಪ್ರಾಪರ್ಟೀಸ್ನ ಯೂಸ್ ಮಾಡಿದ್ದೀವಿ. ಓಕೆ, ಸ್ಪ್ರಿಂಗ್ MVC ಪ್ರಾಪರ್ಟೀಸ್ ಇದೆ ಇಲ್ಲಿ. ಓಕೆನಾ, ಇದರಲ್ಲಿ ಫಾರ್ಮ್ಯಾಟ್ ಏನಾದ್ರು ಡೇಟ್ ಫಾರ್ಮ್ಯಾಟ್ ಮಾಡಿದ್ರೆ ಈ ಒಂದು ಪ್ರಾಪರ್ಟೀಸ್ನ ಯೂಸ್ ಮಾಡ್ಬೋದು. ಅದೇ ರೀತಿ ಮೆಸೇಜ್ ಕೋಡ್ಸು, ಆಮೇಲೆ ಸ್ಪ್ರಿಂಗ್ MVC ಸರ್ವ್ಲೆಟ್ ಪಾತ್ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದೇ ರೀತಿ MVC ವ್ಯೂ ಪ್ರಿಫಿಕ್ಸ್ ಸಫಿಕ್ಸ್ ಇದೆ. ಈ ಎರಡು ಪ್ರಾಪರ್ಟೀಸ್ನ ನಾವು JSP ಏನಾದರೂ ಯೂಸ್ ಮಾಡ್ತಿದ್ವಿ ಅಂತಂದರೆ ಪ್ರಿಫಿಕ್ಸು ಮತ್ತು ಸಫಿಕ್ಸ್ನ ಪ್ರಾಪರ್ಟೀಸ್ನ ಆ್ಯಡ್ ಮಾಡ್ತೀವಿ. ಸ್ಟ್ಯಾಟಿಕ್ ಪಾತ್ ಪ್ಯಾಟ್ರನ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಒನ್ ಆಫ್ ದ ಪ್ರಾಪರ್ಟಿ ಯಾವ್ದು ಯೂಸ್ ಮಾಡೋಣಪ್ಪ ಅಂತಂದರೆ ಸರ್ವರ್ ಪೋರ್ಟ್. ಓಕೆನಾ, ಸರ್ವರ್ ಪೋರ್ಟ್ ಎಲ್ಲಿದೆ ಅಂತ ಚೆಕ್ ಮಾಡೋಣ. ಸೊ ಇದನ್ನು ನಾವು ಫೈಂಡ್ ಕೂಡ ಮಾಡ್ಬೋದು, server.port. ಓಕೆ, server.port ಇದೆ. ಓಕೆನಾ, ಸರ್ವರ್ HTTP ಪೋರ್ಟ್ ಬೈ ಡಿಫಾಲ್ಟ್ 8080 ಇರುತ್ತೆ. ನಾವು ಇದನ್ನು ಚೇಂಜ್ ಮಾಡ್ಬೋದು. ಇದನ್ನು ಚೇಂಜ್ ಮಾಡ್ಬೇಕಂತಂದರೆ ಅಗೈನ್ server.port ಈಸ್ ಈಕ್ವಲ್ ಟು ಬೈ ಡಿಫಾಲ್ಟು 8080 ಇರುತ್ತೆ. ನಾನೇನು ಮಾಡ್ತೀನಿ 9090 ಸೆಟ್ ಮಾಡ್ತೀನಿ. ಓಕೆನಾ, ಇದನ್ನು ಸ್ಟಾರ್ಟ್ ಮಾಡೋಣ. ಈಗ ಅಪ್ಲಿಕೇಶನ್ ನಿಮಗೆ ಗೊತ್ತಾಗುತ್ತೆ. ಇದನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕಂದ್ರೆ ಎಕ್ಸ್ಪ್ಲೋರರ್ ಓಪನ್ ಮಾಡಿರಿ. ನಮಗೆ ಯಾವಾಗಲೂ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಮೇನ್ ಫೈಲ್ ಇರುತ್ತೆ. ಓಕೆನಾ, ಮೇನ್ ಫೈಲ್ನ ಓಪನ್ ಮಾಡೋಣ. ಇದೇ ಮೇನ್ ಫೈಲು, ಒಂದು ಡಿಫಾಲ್ಟ್ ಪ್ಯಾಕೇಜ್ ಇರುತ್ತೆ. ಆ ಪ್ಯಾಕೇಜ್ ಒಳಗಡೆಗೆ ಆ ಒಂದು ಕ್ಲಾಸ್ ಇರುತ್ತೆ. ಈ ಕ್ಲಾಸ್ ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಮಗೆ ಮೇನ್ ಮೆಥಡ್ ಇರುತ್ತೆ. ಓಕೆನಾ, ಇದೇ ಎಂಟ್ರಿ ಪಾಯಿಂಟ್ ನಮ್ಮ ಅಪ್ಲಿಕೇಶನ್ಗೆ. ನಾವು ಹೆಂಗೆ ಜಾವಾ ಒಂದು ಸ್ಮಾಲ್ ಪ್ರೋಗ್ರಾಮ್ನ ಬರೆದಾಗ ಮೇನ್ ಮೆಥಡ್ ಎಂಟ್ರಿ ಪಾಯಿಂಟ್ ಇರುತ್ತಲ್ಲ, ಈ ಒಂದು ವೆಬ್ ಅಪ್ಲಿಕೇಶನಿಗೂ ಮೇನ್ ಮೆಥಡ್ ಎಂಟ್ರಿ ಪಾಯಿಂಟ್. ಇದನ್ನು ನೀವು ರನ್ ಮಾಡಿದಾಗ ನೀವು ನೋಡ್ಬೋದು ಸರ್ವರ್ ಪೋರ್ಟು 9090 ಅಲ್ಲಿ ಸ್ಟಾರ್ಟ್ ಆಗಿದೆ. ಓಕೆನಾ, ನಾವೇನಾದರೂ ಇದನ್ನು ರಿಮೂವ್ ಮಾಡಿದ್ವಿ ಅಂತಂದರೆ 8080 ಅಲ್ಲಿ ಸ್ಟಾರ್ಟ್ ಆಗ್ತಿದ್ದು, ಅದು ಡಿಫಾಲ್ಟ್ ಪೋರ್ಟ್. ಸೊ ಈ ರೀತಿ ನಾವು ಪ್ರಾಪರ್ಟೀಸ್ನ ಚೇಂಜ್ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಪ್ರಾಪರ್ಟೀಸ್ನ ನಾವು ಆ್ಯಡ್ ಮಾಡೋಣ. ಅದಕ್ಕಿಂತ ಮುಂಚೆ ಸಪೋಸ್ ನನಗೇನಾದರೂ ರ್ಯಾಂಡಮ್ ಪೋರ್ಟ್ನ ಜನ್ರೇಟ್ ಮಾಡಬೇಕಪ್ಪ, ನನಗಿದು ಬೇಕಾಗಿಲ್ಲ 9090, ನನಗೆ ಆಟೋಮೆಟಿಕಲಿ ಸರ್ವರೇ ಒಂದು ರ್ಯಾಂಡಮ್ ಪೋರ್ಟ್ನ ಅಸೈನ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ನಾವು ಮಾಡ್ಬೋದು. ಏನಪ್ಪ ಅಂತಂದರೆ ಜಸ್ಟ್ ನಾನು ಇದನ್ನು ಕಾಮೆಂಟ್ ಮಾಡ್ತೀನಿ. ಈ ಪ್ರಾಪರ್ಟಿ ಫೈಲಲ್ಲಿ ನೀವು ಕಾಮೆಂಟ್ ಮಾಡಬೇಕು ಅಂತಂದರೆ ಹ್ಯಾಶ್ನ ಯೂಸ್ ಮಾಡಬೇಕು. server.port ಈಸ್ ಈಕ್ವಲ್ ಟು 0. ನಾನು 0 ಆ್ಯಡ್ ಮಾಡಿದೆ ಅಂತಂದರೆ ಪ್ರತಿ ಸಲ ಅದೇನಾಗುತ್ತೆ, ಒಂದು ಹೊಸ ಪೋರ್ಟ್ನ ಜನ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ಈಗ 58014 ಅಲ್ಲಿ ಪೋರ್ಟು ಸ್ಟಾರ್ಟ್ ಆಯಿತು, ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಅದೇ ರೀತಿ ಈಗ ನಾನು ಸ್ಟಾಪ್ ಮಾಡ್ತೀನಿ. 58014 ಇದೆ. ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. 58020. ಓಕೆನಾ, ಪ್ರತಿ ಸಲ ನೀವು ಅಪ್ಲಿಕೇಶನ್ನ ರಿಸ್ಟಾರ್ಟ್ ಮಾಡಿದಾಗ ನಿಮಗೆ ಡಿಫ್ರೆಂಟ್ ಪೋರ್ಟ್ ಬರ್ತಾ ಹೋಗುತ್ತೆ. ಸೊ ನೀವು ಆ ಪೋರ್ಟಿಗೆ 0 ಅಂತ ಆ್ಯಡ್ ಮಾಡಿದ್ರಿ ಅಂತಂದರೆ ರ್ಯಾಂಡಮ್ ಪೋರ್ಟು ಜನ್ರೇಟ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ನಾನು ಇದನ್ನು ಜಸ್ಟ್ ಕಾಮೆಂಟ್ ಮಾಡ್ತೀನಿ. 8080ನೇ ಇರಲಿ ಡಿಫಾಲ್ಟ್ ಪೋರ್ಟು. ಅದೇ ರೀತಿ ಥೈಮ್ ಲೀಫ್ ಟೆಂಪ್ಲೇಟ್ನ ಆ್ಯಡ್ ಮಾಡೋಣ. ಓಕೆನಾ, ಅದಕ್ಕೆ ಏನು ಮಾಡ್ತೀನಿ, ಸ್ಪ್ರಿಂಗ್ ಇನಿಷಿಯಲೈಸರ್ಗೆ ಹೋಗೋಣ. ಇಲ್ಲಿ ಕ್ಲಿಕ್ ಆ್ಯಡ್ ಡಿಪೆಂಡೆನ್ಸೀಸ್ ಅಂತ ಕೊಡಿ, ಥೈಮ್ ಲೀಫ್ ಅಂತ ಆ್ಯಡ್ ಮಾಡಿ, ಅದಾದಮೇಲೆ ಎಕ್ಸ್ಪ್ಲೋರ್ ಅಂತ ಕೊಡಿ. ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ನಿಮಗೆ ಆ ಡಿಪೆಂಡೆನ್ಸಿ ಸಿಗುತ್ತೆ. ಆ ಡಿಪೆಂಡೆನ್ಸಿನ ಕಾಪಿ ಮಾಡಿ pom.xml ಓಪನ್ ಮಾಡೋಣ. pom.xml ಓಪನ್ ಮಾಡಿಬಿಟ್ಟು ಆ ಒಂದು ಪ್ರಾಪರ್ಟೀಸ್ನ ಆ್ಯಡ್ ಮಾಡೋಣ. ಓಕೆ, ಸೊ ನಾನೇನು ಮಾಡ್ತೀನಿ, ಆ ಡಿಪೆಂಡೆನ್ಸಿ ಏನಿದೆಯಲ್ಲ, ಜಸ್ಟ್ ಬಿಫೋರ್ ಕ್ಲೋಸಿಂಗ್ ದ ಡಿಪೆಂಡೆನ್ಸೀಸ್ ನಾನಿಲ್ಲಿ ಆ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀನಿ. ಆ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ಮೇಲೆ ಇಲ್ಲೊಂದು ನಿಮಗೆ ಆಪ್ಷನ್ ಬರುತ್ತೆ, ಲೋಡ್ ಮೇವನ್ ಚೇಂಜಸ್ ಅಂತೇಳಿ. ಆ ಮೇವನ್ ಚೇಂಜಸ್ನ ಲೋಡ್ ಮಾಡೋಣ. ಅದಾದಮೇಲೆ ಅಪ್ಲಿಕೇಶನ್ನ ಸ್ಟಾಪ್ ಮಾಡೋಣ. ಈಗ ನಾವೇನು ಮಾಡೋಣ, ಒಂದು ಥೈಮ್ ಲೀಫ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡೋಣ. ಪ್ರಾಜೆಕ್ಟಿಗೆ ಹೋಗ್ಬಿಟ್ಟು ನಾವು ಥೈಮ್ ಲೀಫ್ ಟೆಂಪ್ಲೇಟ್ನ ಯಾವಾಗಲೂ ಟೆಂಪ್ಲೇಟ್ಸ್ ಫೋಲ್ಡ್ರಲ್ಲಿ ಕ್ರಿಯೇಟ್ ಮಾಡ್ತೀವಿ. ಓಕೆನಾ, ರೈಟ್ ಕ್ಲಿಕ್ ಮಾಡಿಬಿಟ್ಟು HTML ಫೈಲ್ ಅಂತ ಕೊಡಿ. ಇಲ್ಲೇನು ಮಾಡ್ತೀನಿ ನಾನು,
ಮೈ ಫಸ್ಟ್ ಪೇಜ್ ಅಥವಾ ಮೈ ಪೇಜ್ ಅಂತ ಕೊಟ್ಟು .html ಎಕ್ಸ್ಟೆನ್ಷನ್ ಕೊಡಿ, ಕ್ಲಿಕ್ ಮಾಡಿ. ನಾನೇನು ಮಾಡ್ತೀನಿ, ಇಲ್ಲಿ ಮೈ ವೆಬ್ ಪೇಜ್, ಟೈಟಲ್ಲು ಮೈ ವೆಬ್ ಪೇಜ್ ಅಂತ ಕೊಡ್ತೀನಿ. ಓಕೆ, ಈಗೇನು ಮಾಡೋಣ, ಬಾಡೀಲಿ ನಾನು ಜಸ್ಟ್ ಒಂದು h1 ಟ್ಯಾಗ್ನ ಆ್ಯಡ್ ಮಾಡ್ತೀನಿ, ಮೈ ಫಸ್ಟ್ ವೆಬ್ ಅಪ್ಲಿಕೇಶನ್. ಓಕೆನಾ, ಇದನ್ನು ಸೇವ್ ಮಾಡೋಣ. ಈಗ ಸೇವ್ ಮಾಡಿದ ಮೇಲೆ ಇದನ್ನು ನಾವು ರೆಂಡರ್ ಮಾಡಬೇಕು, ಈ ಟೆಂಪ್ಲೇಟ್ ಇಂಜಿನ್ನ ನಾವು ರೆಂಡರ್ ಮಾಡಬೇಕು. ಆ ರೆಂಡರ್ ಮಾಡ್ಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಜಾವಾ ಕ್ಲಾಸ್ನ ಬರಿತೀವಿ. ಓಕೆನಾ, ಸೊ ವಾಪಸ್ ಏನು ಮಾಡೋಣ ಅಂತಂದರೆ ಮೈ ಅಪ್ಲಿಕೇಶನಿಗೆ ಹೋಗೋಣ. ಸೊ ನಾವು ಅದಕ್ಕೆ ಆ ಒಂದು ಜಾವಾ ಮೆಥಡ್ನ ಬರೀಲಿಕ್ಕೆ ಏನು ಮಾಡ್ತೀವಿ, ಕಂಟ್ರೋಲರ್ನ ಕ್ರಿಯೇಟ್ ಮಾಡ್ತೀವಿ. ನಾನು ಹೇಳಿದ್ದೆ ಕಂಟ್ರೋಲರ್ ಏನು ಮಾಡುತ್ತೆ, ಅಪ್ಲಿಕೇಶನ್ನ ಕಂಟ್ರೋಲ್ ಫ್ಲೋನ ಹ್ಯಾಂಡಲ್ ಮಾಡುತ್ತೆ. ಓಕೆನಾ, ಸೊ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ಗೆ ಹೋಗ್ಬಿಟ್ಟು ನಾವೇನು ಮಾಡೋಣ, ಈ ಒಂದು ಅಪ್ಲಿಕೇಶನ್ ಏನಿದೆಯಲ್ಲ, ಪ್ಯಾಕೇಜ್ ಇದೆಯಲ್ಲ, ಈ ಪ್ಯಾಕೇಜ್ ಒಳಗಡೆಗೆ ಇನ್ನೊಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀವಿ, ಅಂದರೆ ಸಬ್ ಪ್ಯಾಕೇಜ್. ಓಕೆನಾ, ರೈಟ್ ಕ್ಲಿಕ್ ಮಾಡಿ ಪ್ಯಾಕೇಜ್ ಅಂತ ಕ್ರಿಯೇಟ್ ಮಾಡಿ. ಇಲ್ಲೇನು ಮಾಡ್ತೀನಿ ನಾನು ನೋಡ್ಬೋದು, ನಿಮಗೆ ಬೈ ಡಿಫಾಲ್ಟಾಗಿ ಪ್ಯಾಕೇಜ್ ನೇಮ್ ಬಂದಿದೆ com.example.myapplication. ಈಗೇನು ಮಾಡ್ತೀನಿ, ಕಂಟ್ರೋಲರ್ ಅಂತ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀನಿ. ಈ ಪ್ಯಾಕೇಜ್ ಒಳಗಡೆಗೆ ನಾನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ನಾವೇನಂತ ಕರೆಯೋಣ, ಹೋಮ್ ಕಂಟ್ರೋಲರ್ ಅಂತ ಕೊಡೋಣ. ಕಂಟ್ರೋಲರ್ ಅನ್ನೋದು ಇಸ್ ಜಸ್ಟ್ ನೇಮಿಂಗ್ ಕನ್ವೆನ್ಷನ್. ಇಲ್ಲಿ ನೀವು ಇಲ್ಲಿ ಹೋಮ್ ಅಂತನಾದ್ರು ಕೊಡ್ಬೋದು, ಜಸ್ಟ್ ಬರೀ ಕಂಟ್ರೋಲರ್ ಅಂತನಾದ್ರು ಕೊಡ್ಬೋದು. ಬಟ್ ನಾನು ಕಂಟ್ರೋಲರ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಸಫಿಕ್ಸ್ ಕಂಟ್ರೋಲರ್ ಅಂತ ಹ್ಯಾಂಡಲ್ ಆ್ಯಡ್ ಮಾಡಿದ್ರಿ ಅಂತಂದರೆ ಎಲ್ರಿಗೂ ಗೊತ್ತಾಗುತ್ತೆ, ಓಕೆ ಇಟ್ ಈಸ್ ಎ ಕಂಟ್ರೋಲರ್ ಕ್ಲಾಸ್. ಈ ಒಂದು ಫೈಲ್ ಒಳಗಡೆಗೆ ಮ್ಯಾಪಿಂಗ್ನ ಕಾನ್ಫಿಗರ್ ಮಾಡಿದ್ದಾರೆ, ಇದು ಅಪ್ಲಿಕೇಶನ್ ಫ್ಲೋ ಕಂಟ್ರೋಲ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ, ಸೊ ನಾನೀಗ ಹೋಮ್ ಕಂಟ್ರೋಲರ್ನ ಕ್ರಿಯೇಟ್ ಮಾಡಿದ್ದೀನಿ. ನಾವೇನು ಮಾಡೋಣ, ಫಸ್ಟ್ ಇದನ್ನು ಸ್ಟೀರಿಯೋ ಟೈಪ್ ಅನೋಟೇಷನ್ನ ನಾವು ಆ್ಯಡ್ ಮಾಡೋಣ. ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ವಿ, ಕಾಂಪೊನೆಂಟ್ ಅನ್ನೋದು ಟಾಪ್ ಲೆವೆಲ್ ಸ್ಟೀರಿಯೋ ಟೈಪ್ ಅನೋಟೇಷನ್, ಅದು ಅದರ ಅಂಡರಲ್ಲಿ ಯಾವ್ದು ಬರುತ್ತೆ, ಕಂಟ್ರೋಲರ್, ಸರ್ವಿಸ್, ರೆಪಾಸಿಟರಿ. ಸೊ ನಾವಿಲ್ಲೇನು ಮಾಡ್ತೀವಿ, ಕಂಟ್ರೋಲರ್ ಅನೋಟೇಷನ್ನ ಆ್ಯಡ್ ಮಾಡೋಣ. ಇಟ್ ಈಸ್ ಆಲ್ಸೋ ಎ ಸ್ಟೀರಿಯೋ ಟೈಪ್ ಅನೋಟೇಷನ್, ಕಂಟ್ರೋಲರ್. ಓಕೆ, ಕಂಟ್ರೋಲರ್ ನೋಡಿದ್ರಾ, ಇಟ್ ಈಸ್ ಎ ಸ್ಟೀರಿಯೋ ಟೈಪ್ ಅನೋಟೇಷನ್. ನೀವು ಈ ಅನೋಟೇಷನ್ನ ಒಳಗಡೆ ಹೋಗಿ ನೋಡಿದ್ರಿ ಅಂತಂದರೆ ಕ್ಲಿಕ್ ಮಾಡಿ ನೋಡ್ಬೋದು ನೀವು, ಇಟ್ ಈಸ್ ಅನ್ ಇಂಟರ್ಫೇಸ್. ಹೌದಾ, ಬಟ್ ಇದು ಯಾವ್ದು ಯೂಸ್ ಮಾಡ್ತಿದೆ, ಬಿಹೈಂಡ್ ದ ಸೀನ್ಸ್ ಇಟ್ ಈಸ್ ಯೂಸಿಂಗ್ ಎ ಕಾಂಪೊನೆಂಟ್ ಅನೋಟೇಷನ್. ಓಕೆನಾ, ಇದು ಕೂಡ ಆಟೋಮೆಟಿಕ್ಕಾಗಿ ಒಂದು ಬೀನ್ ಕ್ರಿಯೇಟ್ ಆಗುತ್ತೆ ನಾವು ಅಪ್ಲಿಕೇಶನ್ನ ಸ್ಟಾರ್ಟಪ್ ಮಾಡಿದಾಗ. ಓಕೆ, ನಾನೇನು ಮಾಡ್ತೀನಿ, ಈಗ ವಾಪಸ್ ಕಂಟ್ರೋಲರ್ ಕ್ರಿಯೇಟ್ ಮಾಡಿದ್ದೀನಿ. ಇದರೊಳಗಡೆ ನಾವು ಹ್ಯಾಂಡ್ಲರ್ ಮೆಥಡ್ನ ಬರೀಬೇಕು. ನೀವು ಏನಾದರೂ ಒಂದು ನೇಮ್ ಕೊಡ್ಬೋದು ಆ ಮೆಥಡ್ಗೆ. ನಾನೇನು ಮಾಡ್ತೀನಿ, ಪಬ್ಲಿಕ್. ಯಾವಾಗಲೂ ಯೂಶಲ್ ಆಗಿ ನಾವು ಹ್ಯಾಂಡ್ಲರ್ ಮೆಥಡ್ಸಿನ ರಿಟರ್ನ್ ಟೈಪ್ ಯಾವಾಗಲೂ ಸ್ಟ್ರಿಂಗ್ ಆಗಿರುತ್ತೆ. ಯಾಕಂದರೆ ನಾವೇನು ರಿಟರ್ನ್ ಮಾಡ್ತೀವಪ್ಪ ಅಂತಂದರೆ ಹ್ಯಾಂಡ್ಲರ್ ಮೆಥಡಲ್ಲಿ ಟೆಂಪ್ಲೇಟ್ ನೇಮ್ನ ರಿಟರ್ನ್ ಮಾಡ್ತೀವಿ. ಯಾವ ಟೆಂಪ್ಲೇಟ್ನ ನಾವು ರೆಂಡರ್ ಮಾಡಬೇಕಾಗಿರುತ್ತೆ ಬ್ರೌಸರಿಗೆ, ಆ ನೇಮ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ರಿಟರ್ನ್ ಟೈಪ್ ಸ್ಟ್ರಿಂಗ್ ಕೊಡ್ತೀವಿ. ಇಲ್ಲ ನಾನು ಏನು ಮಾಡ್ತೀನಿ, ಹೋಮ್ ಅಂತ ಕೊಡ್ತೀನಿ. ನೀವೇನಾದರೂ ಕೊಡ್ಬೋದು. ಓಕೆನಾ, ದ ಬೆಸ್ಟ್ ವೇ ಇಸ್ ಶೋ ಹೋಮ್ ಪೇಜ್, ಶೋ ಹೋಮ್ ಪೇಜ್. ಓಕೆ, ಇಲ್ಲಿ ನಾವೇನು ಬರಿತೀವಪ್ಪ ಅಂತಂದರೆ ಈ ಮೆಥಡ್ ಯಾವಾಗ ಕಾಲ್ ಆಗಬೇಕು, ಯೂಸರು ಹೋಮ್ ಪೇಜನ್ನು ಎಂಟರ್ ಮಾಡಿದಾಗ, ಅಂದರೆ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಅಥವಾ ಅಪ್ಲಿಕೇಶನ್ ರನ್ ಆದಾಗ ನಾವು ಏನು ಡಿಫಾಲ್ಟ್ ಪೋರ್ಟ್ ಬರುತ್ತಲ್ಲ, ಲೋಕಲ್ ಹೋಸ್ಟ್ 8080, ಅದು ಹೋಮ್ ಪೇಜ್. ಅದು ಅಲ್ಲಿ ಯೂಸರ್ ಬ್ರೌಸರ್ನಲ್ಲಿ ಎಂಟರ್ ಮಾಡಿದಾಗ ಲೋಕಲ್ ಹೋಸ್ಟ್ 8080 ಅಥವಾ /home ಅಥವಾ ಇನ್ನೇನೋ ಮೇನ್ ಪೇಜ್ ಅಂತ ಕೊಟ್ಟಾಗ ನನಗೆ ಈ ಒಂದು ಡಿಸ್ಪ್ಲೇ ಆಗಬೇಕು, ನನಗೆ ಈ ಒಂದು ಪೇಜ್ ಡಿಸ್ಪ್ಲೇ ಆಗಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ಈ ಮೆಥಡ್ಗೆ ನಾವು ಒಂದು ಮ್ಯಾಪಿಂಗ್ನ ಆ್ಯಡ್ ಮಾಡ್ತೀವಿ. ಆ ಮ್ಯಾಪಿಂಗ್ನ ಆ್ಯಡ್ ಮಾಡೋದಕ್ಕೆ ನಾವು ಒಂದು ಅನೋಟೇಷನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ರಿಕ್ವೆಸ್ಟ್ ಮ್ಯಾಪಿಂಗ್ ಅನೋಟೇಷನ್ ಅಂತ ಕರಿತೀವಿ, ರಿಕ್ವೆಸ್ಟ್ ಮ್ಯಾಪಿಂಗ್. ಈ ರಿಕ್ವೆಸ್ಟ್ ಮ್ಯಾಪಿಂಗಿಗೆ ನಾವೇನು ಮಾಡ್ತೀವಿ, URI-ನ ಪ್ರೊವೈಡ್ ಮಾಡ್ತೀವಿ. ಓಕೆನಾ, URL ಅಲ್ಲಿ ಏನಿರುತ್ತೆ, URI ಇರುತ್ತೆ. URI ಯಾವುದು, /home. ಓಕೆನಾ, /home ಎಂಟರ್ ಮಾಡಿದಾಗ ಲೋಕಲ್ ಹೋಸ್ಟ್ 8080 /home ಎಂಟರ್ ಮಾಡಿದಾಗ ನಮಗೆ ಈ ಮೆಥಡ್ ಕಾಲ್ ಆಗಬೇಕು. ಓಕೆನಾ, ಸೊ ಅದಕ್ಕೋಸ್ಕರ ನಾವಿಲ್ಲಿ URI ಪಾತ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆನಾ, ಅದಾದಮೇಲೆ ಇಲ್ಲೇನು ಮಾಡ್ತೀನಿ ನಾನು, ರಿಟರ್ನ್ ಆ ಒಂದು ಟೆಂಪ್ಲೇಟ್ ನೇಮ್ನ ರಿಟರ್ನ್ ಮಾಡಬೇಕು. ನಾವು ಟೆಂಪ್ಲೇಟ್ ನೇಮ್ ಏನು ಕ್ರಿಯೇಟ್ ಮಾಡಿದ್ವಿ, ಮೈ ಪೇಜ್ ಅಂತ. ಹೌದಾ, ಸೊ ಡಬಲ್ ಕೋಟ್ಸಲ್ಲಿ ಮೈ ಪೇಜ್. ಇಲ್ಲಿ ನಾವು .html ಕೊಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ವ್ಯೂ ರಿಸಾಲ್ವರೇ ಅದು ಆ್ಯಡ್ ಮಾಡುತ್ತೆ. ಸೊ ವ್ಯೂ ರಿಸಾಲ್ವರ್ ಅಂದರೆ ಏನು ಅಂತ ನಾವು MVC ಡಿಸೈನ್ ಪ್ಯಾಟರ್ನ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತೀನಿ. ಓಕೆನಾ, ಬಟ್ ಇಲ್ಲಿ ನಾವು ಜಸ್ಟ್ HTML ಪೇಜ್ನ ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಸೊ ಮೈ ಪೇಜ್ ಆಯಿತು. ಈಗ ಸೇವ್ ಮಾಡ್ತೀನಿ. ಈಗ ಸೇವ್ ಮಾಡಾದಮೇಲೆ ಅಪ್ಲಿಕೇಶನ್ನ ರನ್ ಮಾಡೋಣ. ಓಕೆನಾ, ನಾನೀಗ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ನೋಡ್ಬೋದು ಲೋಕಲ್ ಹೋಸ್ಟ್ 8080 ಓಪನ್ ಆಗಿದೆ. ಯಾಕಂದರೆ ಡಿಫಾಲ್ಟ್ ಪೋರ್ಟ್ ಇದು. ನಾವು ನಮ್ಮ ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ಎರಡು ಕಾಮೆಂಟ್ ಮಾಡಿದ್ದೀವಿ, ಅದಕ್ಕೋಸ್ಕರ ಡಿಫಾಲ್ಟ್ ಪೋರ್ಟ್ 8080 ಓಪನ್ ಆಗಿದೆ. ಸೊ ಈಗ ಬ್ರೌಸರಿಗೆ ಹೋಗೋಣ. ನಾನೇನು ಮಾಡ್ತೀನಿ, ಲೋಕಲ್ ಹೋಸ್ಟ್ 8080 ಜಸ್ಟ್ 8080 ಟೈಪ್ ಮಾಡ್ತೀನಿ. ಸೊ ನನಗೆ ವೈಟ್ ಲೇಬಲ್ ಎರರ್ ಪೇಜ್ ಅಂತ ಬರುತ್ತೆ. ಯಾಕಂದರೆ ಈ ಒಂದು ಪಾತಿಗೆ ನಾವು ಯಾವುದೇ ಥರ ಟೆಂಪ್ಲೇಟ್ ಇಂಜಿನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮ್ಯಾಪಿಂಗ್ನ ನಾವು ಮಾಡಿಲ್ಲ.
ನಾವು ಮ್ಯಾಪಿಂಗ್ ಮಾಡಿರೋದು ಓನ್ಲಿ /ಹೋಮಿಗೆ ಹೌದಾ. ಸೊ ಅದಕ್ಕೋಸ್ಕರ ನಾವು ಇಲ್ಲೇನು ಮಾಡಬೇಕು, /ಹೋಮ್ ಅಂತ ಕೊಟ್ಟಾಗ ನೋಡ್ಬೋದು ಮೈ ಫಸ್ಟ್ ವೆಬ್ ಅಪ್ಲಿಕೇಶನ್ ಅಂತ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಆಯಿತಾ. ಸೊ ಈಗ ಏನು ಮಾಡೋಣ ಅಂತಂದರೆ, ನನಗೆ /ಹೋಮ್ ಕೊಟ್ಟಾಗ್ಲೂ ಈ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗಬೇಕು, ಈ ಒಂದು ಮೆಥಡ್ ಕಾಲ್ ಆಗಬೇಕು. ಅದೇ ರೀತಿ / ಕೊಟ್ಟಾಗ್ಲೂ ಕಾಲ್ ಆಗಬೇಕು. ಅದೇ ರೀತಿ ನಾನು ಏನೂ ಕೊಡದೇ ಇಲ್ಲ ಅಂತಂದ್ರೂ ಅವಾಗ ಕೂಡ ನನಗೆ ಇದೇ ಕಂಟೆಂಟ್ ಬರಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ, ಸೇಮ್ ಆ ಕಂಟ್ರೋಲರಿಗೆ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ಒಂದು ಕರ್ಲಿ ಬ್ರೇಸಸಲ್ಲಿ ಮಲ್ಟಿಪಲ್ URIನ ನಾವು ಕಾಮಾ ಸಪ್ರೇಟೆಡಾಗಿ ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ಡಬಲ್ ಕೋಟ್ ಇದ್ದಾಗ್ಲೂ ಜಸ್ಟ್ ಲೋಕಲ್ ಹೋಸ್ಟ್ 8080 ಇದ್ದಾಗ್ಲೂ ಸೇಮ್ ಹ್ಯಾಂಡ್ಲರ್ ಮೆಥಡ್ ಕಾಲ್ ಆಗಬೇಕು. /ಹೋಮ್ ಇದ್ದಾಗ್ಲೂ ಅದೇ ಕಾಲ್ ಆಗಬೇಕು. ಅದೇ ರೀತಿ ಜಸ್ಟ್ / ಇದ್ದಾಗ್ಲೂ ನನಗೆ ಅದೇ ಮೆಥಡ್ ಕಾಲ್ ಆಗಬೇಕು. ಓಕೆನಾ. ಈ 3 URI ಪಾತಿಗೆ ಸೇಮ್ ಹ್ಯಾಂಡ್ಲರ್ ಮೆಥಡ್ನೇ ಕಾಲ್ ಮಾಡಬೇಕು. ಸೊ ಇಲ್ಲೇನು ಬರೆದಿದ್ದೀವಲ್ಲ, ಇದಕ್ಕೆ ನಾವು ಹ್ಯಾಂಡ್ಲರ್ ಮೆಥಡ್ ಅಂತ ಕರಿತೀವಿ. ನಾನು ಇಲ್ಲಿ ಕಾಮೆಂಟಲ್ಲಿ ಬರಿತೀನಿ, ಇಟ್ ಈಸ್ ಎ ಹ್ಯಾಂಡ್ಲರ್ ಮೆಥಡ್. ಇಲ್ಲೇನಿದೆಯಲ್ಲ, ಇದಕ್ಕೆ ನಾವು ಕಂಟ್ರೋಲರ್ ಕ್ಲಾಸ್ ಅಂತ ಕರಿತೀವಿ. ಓಕೆನಾ. ಈಗ ನೋಡೋಣ ಏನಾಗುತ್ತೆ ಅಂತ. ನಾನು ಸ್ಟಾಪ್ ಮಾಡ್ತೀನಿ. ಪ್ರತಿ ಸಲ ನೀವು ಏನೇ ಚೇಂಜಸ್ ಮಾಡಿದ್ರು, ಜಾವಾ ಫೈಲಲ್ಲಿ ಆಗಿರ್ಬೋದು ಅಥವಾ ಒಂದು ನಮ್ಮ ಥೈಮ್ಲಿಫ್ ಟೆಂಪ್ಲೇಟಲ್ಲಿ ಏನೇ ಚೇಂಜಸ್ ಮಾಡಿದ್ರು ನೀವು ಸರ್ವರ್ನ ಸ್ಟಾಪ್ ಮಾಡಬೇಕು, ರನ್ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಥೈಮ್ಲಿಫ್ ಟೆಂಪ್ಲೇಟ್ ಇಂಜಿನ್ನು ಕ್ಯಾಶಲ್ಲಿ ಸ್ಟೋರ್ ಮಾಡಿರೋ ಚೇಂಜಸ್ಸನ್ನೇ, ಕ್ಯಾಶಲ್ಲಿ ಸ್ಟೋರ್ ಆಗಿರೋ ಡೇಟಾನೇ ಡಿಸ್ಪ್ಲೇ ಮಾಡುತ್ತೆ. ನಾವು ಏನು ಚೇಂಜಸ್ ಮಾಡಿದ್ರು ರಿಫ್ಲೆಕ್ಟ್ ಆಗಲ್ಲ. ಸೊ ಈಗೇನು ಮಾಡೋಣ ಅಂತಂದರೆ, ವಾಪಸ್ ಬ್ರೌಸರಿಗೆ ಹೋಗೋಣ. ಓಕೆ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಯಿತು. ಈಗ ನಾನು ಇದನ್ನು ರೀಲೋಡ್ ಮಾಡ್ತೀನಿ. ನೋಡ್ಬೋದು ನಾನು ಇಲ್ಲೇನೂ ಕೊಟ್ಟಿಲ್ಲ, ಜಸ್ಟ್ ಲೋಕಲ್ ಹೋಸ್ಟ್ 8080 ಕೊಟ್ಟಿದ್ದೀನಿ. ಅವಾಗಲೂ ನನಗೆ ಸೇಮ್ ಬಂತು, ಸೇಮ್ ಕಂಟೆಂಟ್ ಬಂತು. / ಕೊಟ್ಟಾಗ್ಲೂ ಸೇಮ್ ಮೆಥಡ್ ಕಾಲ್ ಆಗ್ತಿದೆ. ಅದೇ ರೀತಿ /ಹೋಮ್ ಇದ್ದಾಗ್ಲೂ ಸೇಮ್ ಮೆಥಡ್ ಕಾಲ್ ಆಗ್ತಿದೆ. ಇದು ಬಿಟ್ಟು ನಾವು ಬೇರೆ ಯಾವುದೇ URI ಪಾತ್ನ ಕೊಟ್ಟರೆ, ಲೆಟ್ಸ್ ಸೇ ಸಪೋಸ್ ಕಾಂಟ್ಯಾಕ್ಟರ್ಸ್, ನಮಗೆ ವೈಟ್ ಲೇಬಲ್ ಎರರ್ ಪೇಜ್ ಅಂತ ಬರುತ್ತೆ. ಏನದು /ಎರರ್ ಬರ್ತಾ ಇದೆ 404. ಈ ಒಂದು ಮ್ಯಾಪಿಂಗ್ ಇಲ್ಲೇ ಇಲ್ಲ, ನೀವು ಟ್ರೈ ಮಾಡ್ತಾ ಇದ್ದೀರಾ ಇದನ್ನು ಹಿಟ್ ಮಾಡಲಿಕ್ಕೆ ಅಂತ ಬರುತ್ತೆ. ಓಕೆನಾ. ಈಗ ಏನು ಮಾಡೋಣ ಅಂತಂದರೆ, ನಮ್ಮ ಹೋಮ್ ಪೇಜಲ್ಲಿ ಲೆಟ್ಸ್ ಗೋ ಟು ಹೋಮ್ ಪೇಜ್. ಓಕೆನಾ. ಈ ಹೋಮ್ ಪೇಜಲ್ಲಿ ಮೈ ಫಸ್ಟ್ ವೆಬ್ ಅಪ್ಲಿಕೇಶನ್ ಅಂತ ಇದೆ. ನಾನೇನು ಮಾಡ್ತೀನಿ, ಇಲ್ಲಿ ಚೇಂಜಸ್ ಮಾಡ್ತೀನಿ. ಓಕೆನಾ. ಈ ಮೈ ಫಸ್ಟ್ ವೆಬ್ ಅಪ್ಲಿಕೇಶನ್ ಅಂದರೆ ಇನ್ನೊಂದು ಪ್ಯಾರಾಗ್ರಾಫ್ ಆ್ಯಡ್ ಮಾಡ್ತೀನಿ ನಾನಿಲ್ಲಿ. ಓಕೆನಾ. ಪ್ಯಾರಾಗ್ರಾಫ್ ಆ್ಯಡ್ ಮಾಡ್ತೀನಿ. ಐ ಆಮ್ ಲರ್ನಿಂಗ್ ಸ್ಪ್ರಿಂಗ್ ಬೂಟ್ ಆ್ಯಂಡ್ ಥೈಮ್ಲಿಫ್. ಓಕೆ, ನಾನು ಈ ಚೇಂಜಸ್ ಮಾಡಿದ್ದೀನಿ. ಈಗ ನಾನು ಯಾವುದೇ ಥರ ಸರ್ವರ್ನ ಸ್ಟಾಪ್ ಮಾಡಲ್ಲ, ಹಾಗೆ ಡೈರೆಕ್ಟಾಗಿ ಬ್ರೌಸರಿಗೆ ಹೋಗ್ಬಿಟ್ಟು ನಾನು ರೀಲೋಡ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ. ನಾನು ರೀಲೋಡ್ ಮಾಡ್ತಿದ್ದೀನಿ, ನನಗೆ ಯಾವುದೇ ಥರ ಚೇಂಜಸ್ ಬರ್ತಾ ಇಲ್ಲ. ಏನಕ್ಕಪ್ಪ ಅಂತಂದರೆ, ಬೈ ಡಿಫಾಲ್ಟಾಗಿ ಅದು ಕ್ಯಾಶಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ನಾವು ಫಸ್ಟ್ ಟೈಮ್ ಏನು ಆ ಒಂದು ಬ್ರೌಸರಿಗೆ ರೆಂಡರ್ ಮಾಡಬೇಕಾದ್ರೆ ಏನೆಲ್ಲ ಚೇಂಜಸ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಕ್ಯಾಶಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ನೆಕ್ಸ್ಟ್ ಟೈಮ್ ನಾವು ಏನೇ ರೀಲೋಡ್ ಮಾಡಿದ್ರು ಆ ಕ್ಯಾಶೆಯಿಂದನೇ ಆ ಒಂದು ಕಂಟೆಂಟ್ನ ರಿಸೀವ್ ಮಾಡಿಕೊಂಡು ನಮಗೆ ಡಿಸ್ಪ್ಲೇ ಮಾಡುತ್ತೆ. ನಾವು ಮಾಡಿರೋ ಚೇಂಜಸ್ಸು ಡಿಸ್ಪ್ಲೇ ಆಗೋದೇ ಇಲ್ಲ. ಸೊ ನಾವು ಮಾಡಿರೋ ಚೇಂಜಸ್ನ ನೋಡಬೇಕು ಅಂತಂದರೆ ಸ್ಟಾಪ್ ಮಾಡಬೇಕು, ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡಬೇಕು. ಈಗ ಹೊಸದಾಗಿ ಆ ಕ್ಯಾಶೆ ಎಲ್ಲ ಡಿಲೀಟ್ ಆಗುತ್ತೆ. ಈಗ ಹೊಸದಾಗಿ ಫಸ್ಟ್ ಟೈಮ್ ನಾನು ರಿಕ್ವೆಸ್ಟ್ನ ಮಾಡ್ತಿರೋದ್ರಿಂದ ನನಗೆ ಈಗ ಆ ಕಂಟೆಂಟ್ ಬರುತ್ತೆ, ಐ ಆಮ್ ಲರ್ನಿಂಗ್ ಸ್ಪ್ರಿಂಗ್ ಬೂಟ್ ಆ್ಯಂಡ್ ಥೈಮ್ಲಿಫ್. ಬಟ್ ಇದು ಫೈನ್, ಪ್ರೊಡಕ್ಷನಲ್ಲೇ ಫೈನು. ಬಟ್ ನಾನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಪ್ರತಿ ಸಲ ನಾನು ಸ್ಟಾಪ್ ಮಾಡಬೇಕು. ಎಷ್ಟೊಂದು ಸಲ ನಾನು ಚೇಂಜಸ್ ಮಾಡ್ತಿರ್ತೀನಿ HTML ಪೇಜಲ್ಲಿ. ಪ್ರತಿ ಸಲ ನಾನು ಡಿಸೇಬಲ್ ಮಾಡಬೇಕು, ಪ್ರತಿ ಸಲ ನಾನು ಸ್ಟಾಪ್ ಮಾಡಬೇಕು, ರನ್ ಮಾಡಬೇಕು, ಸ್ಟಾಪ್ ಮಾಡಬೇಕು, ರನ್ ಮಾಡಬೇಕು. ಅದು ಟೈಮ್ ಕನ್ಸ್ಯೂಮಿಂಗ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೋದಪ್ಪ ಅಂತಂದರೆ ಆ ಕ್ಯಾಶೆನ ಡಿಸೇಬಲ್ ಮಾಡ್ಬೋದು. ಎಗೇನ್ ಅದನ್ನು ಡಿಸೇಬಲ್ ಮಾಡಲಿಕ್ಕೆ ನಾವು ಕಾನ್ಫಿಗರೇಷನ್ ಫೈಲ್ನ ಯೂಸ್ ಮಾಡ್ತೀವಿ. ಸೊ ನಮಗೆ ಆ ಪ್ರಾಪರ್ಟಿ ನೇಮ್ ಗೊತ್ತಿರಲ್ಲ, ನಾವೇನು ಮಾಡ್ಬೋದು ಅಂತಂದರೆ ಕಾಮನ್ ಅಪ್ಲಿಕೇಶನ್ ಪ್ರಾಪರ್ಟೀಸ್ಗೆ ಹೋಗ್ಬಿಟ್ಟು ಜಸ್ಟ್ ಸರ್ಚ್ ಮಾಡೋಣ ಇಲ್ಲಿ ಥೈಮ್ಲಿಫ್. ಓಕೆನಾ, ಇಲ್ಲೇ ಇದೆ ನೋಡಿ ಥೈಮ್ಲಿಫ್. ಓಕೆನಾ, ಇದ್ರ ಕ್ಯಾಶೆ, ದಿಸ್ ಈಸ್ ದ ಪ್ರಾಪರ್ಟಿ spring.thymeleaf.cache ವೆದರ್ ಟು ಎನೇಬಲ್ ಟೆಂಪ್ಲೇಟ್ ಕ್ಯಾಶಿಂಗ್. ಬೈ ಡಿಫಾಲ್ಟ್ ಟ್ರೂ ಆಗಿರುತ್ತೆ, ನಾವು ಅದನ್ನು ಫಾಲ್ಸ್ ಆಗಿ ಸೆಟ್ ಮಾಡ್ಬೋದು. ಸೊ ನಾನು ಈ ಒಂದು ಪ್ರಾಪರ್ಟಿನ ಕಾಪಿ ಮಾಡ್ತಿದ್ದೀನಿ. ಕಾಪಿ ಮಾಡೋಣ, ನಮ್ಮ ಪ್ರಾಪರ್ಟಿ ಫೈಲಿಗೆ ಹೋಗೋಣ, ಆ್ಯಡ್ ಮಾಡ್ತೀನಿ, ಇದನ್ನು ಫಾಲ್ಸಿಗೆ ಸೆಟ್ ಮಾಡ್ತೀನಿ. ಆಬ್ವಿಯಸ್ಲಿ ನಾನು ಹೊಸ ಪ್ರಾಪರ್ಟಿ ಆ್ಯಡ್ ಮಾಡೋದ್ರಿಂದ ನಾನು ಡಿಸೇಬಲ್ ಮಾಡ್ತಿದ್ದೀನಿ, ಸರ್ವರ್ನ ರೀಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ವೆಬ್ ಪೇಜನ್ನು ಒಂದ್ಸಲ ರೀಲೋಡ್ ಮಾಡ್ತೀನಿ. ಇದಿಷ್ಟು ಚೇಂಜಸ್ ಇದೆ. ಸೊ ಈಗೇನು ಮಾಡ್ತೀನಪ್ಪ ಅಂತಂದರೆ ನಾನು ಮೈ ಪೇಜಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ನ ಆ್ಯಡ್ ಮಾಡ್ತೀನಿ. ಓಕೆನಾ, ಮೈ ಸೆಕೆಂಡ್ ಪ್ಯಾರಾಗ್ರಾಫ್. ಓಕೆ, ಈಗ ಇದನ್ನು ಜಸ್ಟ್ ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಇದೊಂದು ಸಲ ಬಿಲ್ಡ್ ಆಗುತ್ತೆ. ಓಕೆನಾ, ಜಸ್ಟ್ ಇಟ್ ವಿಲ್ ಟೇಕ್ 2-3 ಸೆಕೆಂಡ್ಸ್ ತೊಗೊಳುತ್ತೆ. ಸೊ ಅದಾದಮೇಲೆ ವಾಪಸ್ ಬ್ರೌಸರಿಗೆ ಹೋಗ್ಬಿಟ್ಟು ರೀಲೋಡ್ ಮಾಡಿರಿ. ನಾನು ಯಾವುದೇ ಥರ ಸರ್ವರ್ನ ಸ್ಟಾಪ್ ಮಾಡಿಲ್ಲ, ಏನೂ ಮಾಡಿಲ್ಲ, ಆಟೋಮ್ಯಾಟಿಕ್ಕಾಗಿ ಚೇಂಜಸ್ಸು ರಿಫ್ಲೆಕ್ಟ್ ಆಗ್ತಾ ಇದೆ. ಓಕೆನಾ, ಸೊ ಈ ರೀತಿ ನಾವು ಈಸಿಯಾಗಿ ಅಚೀವ್ ಮಾಡ್ಬೋದು. ಇದನ್ನು ನಾವು ಡೆವಲಪ್ಮೆಂಟ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು. ನಾನು ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ಈ ಒಂದು ಕ್ಯಾಶನ್ನು ಆ್ಯಡ್ ಮಾಡಿದೆ ಅಂತಂದರೆ, ಫಾಲ್ಸ್ ಪ್ರಾಪರ್ಟಿ ಆ್ಯಡ್ ಮಾಡಿದೆ ಅಂತಂದರೆ ಸಾಕು, ಮುಗೀತು.
ಬಟ್ ಸ್ಟಿಲ್ ನನಗೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಜಾವಾ ಕ್ಲಾಸಲ್ಲಿ ಏನಾದರೂ ನಾನು ಚೇಂಜಸ್ ಮಾಡಿದೆ ಅಂತಂದರೆ ಅದನ್ನು ನಾವೇನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಕ್ಯಾಶೇ ಅದು ಓನ್ಲಿ ನಾವು ಡಿಸೇಬಲ್ ಮಾಡಿರೋದು ಟೈಮ್ ಲೀಫಿಂಗ್ ಮಾತ್ರ. ಓಕೆ, ನಾವು ಜಾವಾ ಚೇಂಜಸಲ್ಲಿ ಏನಾದರೂ ಚೇಂಜಸ್ ಮಾಡಿದ್ವಿ ಅಂತಂದರೆ ಸ್ಟಿಲ್ ನಾವು ಅದನ್ನು ಸ್ಟಾಪ್ ಮಾಡಿ ರನ್ ಮಾಡಲೇಬೇಕು. ನಾವು ಜಾವಾದಲ್ಲೂ ಕೂಡ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಇನ್ನೊಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀವಿ, ಡೆವ್ ಟೂಲ್ಸ್ ಡಿಪೆಂಡೆನ್ಸಿನ ಅಂತ. ಆಲ್ರೆಡಿ ನಾವು ಫಸ್ಟ್ ವೀಡಿಯೋದಲ್ಲೇ ತೋರಿಸ್ಕೊಟ್ಟಿದ್ವಿ. ಡೆವ್ ಟೂಲ್ಸ್ನ ಆ್ಯಡ್ ಮಾಡಿ ಯಾವ ರೀತಿ ನಾವು ಜಾವಾ ಅಪ್ಲಿಕೇಶನ್ನ ಕ್ವಿಕ್ಕಾಗಿ ಫಾಸ್ಟಾಗಿ ಬಿಲ್ಡ್ ಮಾಡ್ಬೋದು, ಸ್ಟಾಪು ಮತ್ತು ಸ್ಟಾರ್ಟ್ ಮಾಡ್ದೇ ಯಾವ ರೀತಿ ಬಿಲ್ಡ್ ಮಾಡ್ಬೋದು ಅಂತ. ಓಕೆನಾ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಕಾನ್ಫಿಗರೇಷನ್ನ ಆ್ಯಡ್ ಮಾಡೋಣ. ಅದು ಯಾವುದಪ್ಪ ಅಂತಂದರೆ ಸರ್ವ್ಲೆಟ್ ಕಂಟೆಕ್ಸ್ಟ್ ಪಾತ್. ಓಕೆನಾ, ಈಗ ನೋಡ್ಬೋದು ನಾನು ಲೋಕಲ್ ಹೋಸ್ಟ್ 8080/home ಇದೆ. ಬಟ್ ನಾವು ಯಾವುದೇ ಒಂದು ಅಪ್ಲಿಕೇಶನ್ ನೋಡಿದಾಗ ಯೂಶಲಿ ಆ ಒಂದು ವೆಬ್ಸೈಟ್ ಡೊಮೈನ್ ಆದಮೇಲೆ ಅವ್ರದ್ದೊಂದು ಅಪ್ಲಿಕೇಶನ್ ನೇಮ್ ಕೊಟ್ಟಿರ್ತಾರೆ. ಮೇ ಬಿ ಮೈ ಅಪ್ಲಿಕೇಶನ್ ಅಂತ ಆಗಿರ್ಬೋದು, ಅಥವಾ myapplication.com/ ಸಬ್ ಪ್ಯಾಕೇಜ್ ನೇಮು ಅಥವಾ ಸಬ್ ಡೊಮೈನ್ ನೇಮು ಏನೋ ಕೊಟ್ಟಿರ್ತಾರೆ. ಹೌದಾ, myapplication.com/ ಮೈ ವೆಬ್ಸೈಟ್ ಆ ಥರ ಏನಾದರೂ ಒಂದು ಸಬ್ ನೇಮ್ನ ಕೊಟ್ಟಿರ್ತಾರೆ. ಓಕೆನಾ, ಸೊ ಅದೇ ರೀತಿ ನಾವು ಕೂಡ ಕಂಟೆಕ್ಸ್ಟ್ ಪಾತ್ನ ಸೆಟ್ ಮಾಡ್ಬೋದು. ಯಾವ ರೀತಿ ಸೆಟ್ ಮಾಡೋದಪ್ಪ ಅಂತಂದರೆ ಎಗೇನ್ ಅದಕ್ಕೆ ಪ್ರಾಪರ್ಟೀಸ್ನ ನಾವು ಚೆಕ್ ಮಾಡಬೇಕು. ಇಲ್ಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿರಿ servlet.context path ಅಂತೇಳಿ. ಓಕೆ, ಕಂಟೆಕ್ಸ್ಟ್ ಪಾತ್. ಓಕೆನಾ, ಕಂಟೆಕ್ಸ್ಟ್ ಪಾತ್. ಓಕೆ, ಇಲ್ಲಿದೆ ನೋಡಿ, server.servlet context path ಆಫ್ ದಿ ಅಪ್ಲಿಕೇಶನ್. ಓಕೆನಾ, ಈ ಸರ್ವರ್ ಪ್ರಾಪರ್ಟೀಸಲ್ಲಿ ಹೋದ್ರಿ ಅಂತಂದರೆ ನಿಮಗೆ server.servlet context path ಇದೆ. ಓಕೆನಾ, ಇದನ್ನು ಕಾಪಿ ಮಾಡಿಕೊಂಡು ನಮ್ಮ ಪ್ರಾಪರ್ಟಿ ಫೈಲಲ್ಲಿ ಆ್ಯಡ್ ಮಾಡೋಣ. ಇದನ್ನು ನಾನೇನು ಕೊಡ್ತೀನಿ, ಸರ್ವ್ಲೆಟ್ ಪಾತಿಗೆ ಮೈ ಆ್ಯಪ್ ಅಂತ ಕೊಡ್ತೀನಿ. ಅಥವಾ ನಾವು ಯಾವುದೋ ಒಂದು ಕಾಂಟ್ಯಾಕ್ಟ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ವಿ ಅಂತಂದರೆ ಕಾಂಟ್ಯಾಕ್ಟ್ ಆ್ಯಪ್ ಅಂತ ಕೊಡ್ತೀವಿ. ಓಕೆನಾ, ಒಂಥರ ಆ್ಯಪ್ ನೇಮ್ ಇದ್ದಂಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ, ಬಟ್ ನಾವೇನು ಮಾಡಬೇಕಪ್ಪ ಅಂತಂದರೆ ಎಲ್ಲ URI ಈ ಒಂದು ಕಾಂಟ್ಯಾಕ್ಟ್ ಆ್ಯಪಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ವಾಪಸ್ ನಾನು ಏನು ಮಾಡ್ತೀನಿ, ಹೊಸ ಪ್ರಾಪರ್ಟಿ ಆ್ಯಡ್ ಮಾಡೋದ್ರಿಂದ ಸ್ಟಾಪ್ ಮಾಡ್ತೀನಿ. ಈಗ ಮತ್ತೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ಏನೋ ಎರರ್ ಬಂದಿದೆ ನಮಗೆ. ಏನು ಎರರ್ ಬಂದಿದೆ? ಅನೇಬಲ್ ಟು ಸ್ಟಾರ್ಟ್ ದಿ ವೆಬ್ ಸರ್ವರ್. ಏನಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ? ಕ್ರಿಯೇಟಿಂಗ್ ದ ಬೀನ್ ಟಾಮ್ಕ್ಯಾಟ್ ಸರ್ವ್ಲೆಟ್ ಫ್ಯಾಕ್ಟ್ರಿ /do not ಕಂಟೆಕ್ಸ್ಟ್ ಪಾತ್ ಮಸ್ಟ್ ಸ್ಟಾರ್ಟ್ ವಿತ್. ಓಕೆ, ಕಂಟೆಕ್ಸ್ಟ್ ಪಾತ್ ಯಾವಾಗಲೂ ಸ್ಲ್ಯಾಶಿಂದ ಸ್ಟಾರ್ಟ್ ಆಗಬೇಕಂತೆ, ನಾನು ಸ್ಲ್ಯಾಶ್ ಕೊಡ್ತೀನಿ. ಓಕೆ, ಸೊ ಎಗೇನ್ ಸ್ಟಾರ್ಟ್ ಮಾಡೋಣ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು, ಕಾಂಟ್ಯಾಕ್ಟ್ ಆ್ಯಪ್. ಓಕೆನಾ, ವಾಪಸ್ ಏನು ಮಾಡೋಣ, ಬ್ರೌಸರಿಗೆ ಹೋಗ್ಬಿಟ್ಟು ಈಗ ನಾನು ಜಸ್ಟ್ ಈ ಪೇಜ್ನ ರೀಲೋಡ್ ಮಾಡ್ತೀನಿ. ನಮಗೆ ನಾಟ್ ಫೌಂಡ್ ಬರ್ತಾ ಇದೆ. ಏನಕ್ಕೆ? ನಾವು ಕಂಟೆಕ್ಸ್ಟ್ ಪಾತ್ನ ಆ್ಯಡ್ ಮಾಡಿದ್ದೀವಿ, ಆ ಕಂಟೆಕ್ಸ್ಟ್ ಪಾತ್ನ ಕೊಡಬೇಕು. /homeಗಿನ ಮುಂಚೆ ಕಾಂಟ್ಯಾಕ್ಟ್ ಆ್ಯಪ್/ ಎಂಟರ್ ಮಾಡಿರಿ. ಈಗ ನಮಗೆ ಆ ಎಲ್ಲ ಪಾತ್ಗಳು ವರ್ಕ್ ಆಗುತ್ತೆ. /home ಅಥವಾ ಜಸ್ಟ್ ಕಾಂಟ್ಯಾಕ್ಟ್ ಆ್ಯಪ್ ಇದಿಷ್ಟನ್ನು ಕೊಟ್ಟರೆ ನಿಮಗೆ ವರ್ಕ್ ಆಗುತ್ತೆ. ನಮಗೆ ಎಲ್ಲ URI ಪಾತಿಗೂ ವರ್ಕ್ ಆಗ್ತಾಯಿದೆ. /home ಕೂಡ ಆ್ಯಡ್ ಮಾಡೋಣ. ನಮಗೆ ಮೈ ಫಸ್ಟ್ ವೆಬ್ ಅಪ್ಲಿಕೇಶನ್ ಬರ್ತಾಯಿದೆ. ಸೊ ಈ ರೀತಿ ನಾವು ಕಂಟೆಕ್ಸ್ಟ್ ಪಾತ್ನ ಆ್ಯಡ್ ಮಾಡ್ಬೋದು. ನಿಮಗೆ ಎಲ್ಲ ಪ್ರಾಪರ್ಟೀಸು ಈ ಒಂದು ಲಿಂಕಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿರಿ application.properties ಸ್ಪ್ರಿಂಗ್ ಬೂಟ್ ಅಂತೇಳಿ. ಈ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ ಒಂದು ಸ್ಪೆಸಿಫಿಕ್ ಟಾಪಿಕ್ ಇರುತ್ತೆ, ಆ ಟಾಪಿಕ್ ಮೇಲೆ ನೀವು ಪ್ರಾಪರ್ಟೀಸ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ಲಾಸ್ಟು ನಾವು ಹ್ಯಾಂಡ್ಲರ್ ಮೆಥಡ್ಸ್ ಅಂತ ಏನಂತ ಡಿಸ್ಕಸ್ ಮಾಡಿದ್ವಿ, ಕಂಟ್ರೋಲರ್ ಮೆಥಡ್ಸ್ ಅಂತ ಏನಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಟೈಮ್ ಲಿಫ್ಟ್ ಟೆಂಪ್ಲೇಟ್ ಇಂಜಿನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಪ್ರಾಪರ್ಟೀಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಯಾವುದಿದೆ? ಓಕೆ, ನಾನು ಈ ಒಂದು ಪಾರ್ಟಲ್ಲಿ ಏನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದೆಲ್ಲ ಮಲ್ಟಿಪಲ್ URIನ ಕೂಡ ಯಾವ ರೀತಿ ಮ್ಯಾಪ್ ಮಾಡೋದು ಒಂದು ಜಾವಾ ಮೆಥಡ್ಡಿಗೆ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಾನು ಮುಂಚೆಗೆ ಹೇಳಿದ್ದೆ, ನಮ್ಮ ಒಂದು ಅಪ್ಲಿಕೇಶನ್ ಒಳಗಡೆ ಸರ್ವ್ಲೆಟ್ ಕಂಟೈನರ್ ಇರುತ್ತೆ, ಅದು ಡಿಸ್ಪ್ಯಾಚರ್ ಸರ್ವ್ಲೆಟ್ ಅಂತ. ನೀವು ಲಾಗ್ಸಲ್ಲಿ ನೋಡ್ಬೋದು, ಇನಿಷಿಯಲೈಸಿಂಗ್ ದಿ ಸ್ಪ್ರಿಂಗ್ ಡಿಸ್ಪ್ಯಾಚರ್ ಸರ್ವ್ಲೆಟ್. ಓಕೆನಾ, ದಿಸ್ ಈಸ್ ನಾವು ಯಾವುದೇ ಒಂದು ರಿಕ್ವೆಸ್ಟ್ ಮಾಡಿದಾಗ ನಾನು ಈ ಕನ್ಸೋಲಲ್ಲಿ ಡಿಲೀಟ್ ಮಾಡ್ತೀನಿ, ಮತ್ತು ನಾನು ವಾಪಸ್ ಇದನ್ನು ರೀಲೋಡ್ ಮಾಡ್ತೀನಿ ಅಥವಾ ಈ ಒಂದು URIನ ಹಿಟ್ ಮಾಡ್ತೀನಿ. ಅವಾಗ ನೀವು ನೋಡ್ಬೋದು ನಮಗೆ. ಓಕೆ, ಕನ್ಸೋಲಲ್ಲಿ ಏನೂ ಪ್ರಿಂಟ್ ಆಗಿಲ್ಲ. ಬಟ್ ಏನು ಮಾಡೋಣ ಅಂತಂದರೆ /ಕಾಂಟ್ಯಾಕ್ಟ್ ಆ್ಯಪ್ ಎಂಟರ್ ಮಾಡಿದಾಗ ಓಕೆ ಯಾವುದೇ ಥರ ಲಾಕ್ಸ್ ಪ್ರಿಂಟ್ ಆಗ್ತಿಲ್ಲ. ಬಟ್ ನೀವು ಆವಾಗಲೇ ನೋಡಿದ್ರಲ್ಲ ಲಾಕ್ಸ್ನ, ಇನ್ನೊಂದು ಸಲ ಚೆಕ್ ಮಾಡೋಣ ಬೇಕಿರೋ ಲಾಕ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡ್ತೀನಿ ಅಪ್ಲಿಕೇಶನ್ನ ಅಗೇನ್. ಓಕೆ, ಸೊ ಈಗೇನು ಮಾಡೋಣ, ಫಸ್ಟ್ ಟೈಮ್ ನಾವು ಅಪ್ಲಿಕೇಶನ್ನ ಹಿಟ್ ಮಾಡೋಣ. ಸೊ ನೋಡ್ಬೋದು, ಇನಿಷಿಯಲೈಸಿಂಗ್ ದಿ ಸರ್ವ್ಲೆಟ್ ವಿಚ್ ಈಸ್ ಡಿಸ್ಪ್ಯಾಚರ್ ಸರ್ವ್ಲೆಟ್. ಸೊ ಡಿಸ್ಪ್ಯಾಚರ್ ಸರ್ವ್ಲೆಟ್ಟೇ ಫ್ರಂಟ್ ಕಂಟ್ರೋಲರ್ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ, ಪ್ರತಿಯೊಂದು URIನ ತೊಗೊಂಡ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಜಾವಾ ಮೆಥಡಿಗೆ ಮ್ಯಾಪ್ ಮಾಡುತ್ತೆ.
ಓಕೆನಾ. ಇಟ್ ಈಸ್ ಬಿಹೈಂಡ್ ದ ಸೀನ್ಸ್ ಅದು ಸರ್ವ್ಲೆಟ್ ಕಾನ್ಸೆಪ್ಟ್ನೇ ಯೂಸ್ ಮಾಡ್ತಾ ಇದೆ. ಓಕೆನಾ. ಅದಕ್ಕೋಸ್ಕರನೇ ಈ ಎಲ್ಲ ಫ್ರೇಮ್ವರ್ಕ್ನು ಬಿಲ್ಡ್ ಆನ್ ಟಾಪ್ ಆಫ್ ಸರ್ವ್ಲೆಟ್ ಎ ಪಿ ಐ ಮೇಲೇ ಬಿಲ್ಡ್ ಮಾಡಿರೋದು. ಇಂಟರ್ನಲ್ಲಿ ಅದೆಲ್ಲ ಸರ್ವ್ಲೆಟ್ ಎ ಪಿ ಐಸ್ನ ಯೂಸ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್. ಕಂಟ್ರೋಲರು, ಹಾಗೆಯೇ ರಿಕ್ವೆಸ್ಟ್ ಮ್ಯಾಪಿಂಗು. ಓಕೆನಾ. ಅದೇ ರೀತಿ ರಿಕ್ವೆಸ್ಟ್ ಮ್ಯಾಪಿಂಗ್ನ ಆ್ಯಡ್ ಮಾಡಿದಾಗ ಮಲ್ಟಿಪಲ್ ಯು ಆರ್ ಐ ಪಾತ್ ಕೊಡಬೇಕಂತಂದರೆ ಕರ್ಲಿ ಬ್ರೇಸಿಸಲ್ಲಿ ಕೊಡ್ತೀವಿ. ಓಕೆನಾ. ಅದೇ ನೀವೇನಾದರೂ ಒಂದೇ ಯು ಆರ್ ಐ ಪಾತ್ ಕೊಡ್ತಿದ್ದೀರಾ ಅಂತಂದರೆ ನಿಮಗೆ ಕರ್ಲಿ ಬ್ರೇಸಿಸ್ ಕೊಡೋ ಏನು ಅವಶ್ಯಕತೆ ಇರಲ್ಲ. ಮಲ್ಟಿಪಲ್ ಯು ಆರ್ ಐ ಕೊಡಬೇಕು ಅಂತಂದಾಗ ಕಾಮಾ ಸಪ್ರೇಟೆಡಲ್ಲಿ ಫ್ಲವರ್ ಬ್ರಾಕೆಟ್ಸಲ್ಲಿ ನೀವು ಅದನ್ನು ಡಿಸ್ಪ್ಲೇ ಆ್ಯಡ್ ಮಾಡ್ತೀರಾ. ಅದಾದಮೇಲೆ ಟೆಂಪ್ಲೇಟ್ ಇಂಜಿನ್ ಯಾವ ರೀತಿ ಆ್ಯಡ್ ಮಾಡೋದು, ಹಾಗೆ ನಾವು ಪ್ರಾಪರ್ಟೀಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು, ಅದೇ ರೀತಿ ಯಾವ ರೀತಿ ರೀಡ್ ಮಾಡಬೇಕು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ.